ರಾತ್ರಿ ಇಡೀ ವಿಶ್ವವನ್ನೇ ಅವರ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ್ದಾರೆ. He turned into an overnight internet sensation. ಶ್ರೀನಿವಾಸ್ ಗೌಡ ಅಂತ ಹೇಳಿದ್ರೆ ಇಂಡಿಯಾದ ಹುಸೇನ್ ಬೋಲ್ಟ್ ಅಂತ ಹೇಳ್ತಾರೆ. ಕಂಬಳದಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಕೂಡ ಇರ್ತದೆ, ಅಂದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಈಗ ಕಂಬಳದ ಕೋಣಕ್ಕೆ ಏನೇನು ಒಂದು ಪ್ರಿಪರೇಷನ್ಸ್ ನಡೆಯುತ್ತೆ? ನಮ್ಗೆ ಚಿಕ್ಕ ಗಾಯ ಆದ್ರೆ ಈಗಿನ ಕಾಲದವರಿಗೆ ಅದು ಜಾಸ್ತಿ ಆಗುತ್ತೆ. ಅವಾಗ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೆ. ಅವಾಗಿನ ಸ್ಪೋರ್ಟ್ಸ್ ಮಿನಿಸ್ಟರ್ ನಿಮ್ಗೊಂದು ಆಫರ್ ಕೊಟ್ಟಿದ್ರು, ನೀವು ಅದನ್ನ ರಿಜೆಕ್ಟ್ ಮಾಡ್ತೀರಾ? ಒಂದು ಕೋಣ, ಕಂಬಳದಲ್ಲಿ ಓಡೋ ಕೋಣ, ಅದು ಡಯಟ್ ಹೇಗಿರುತ್ತೆ ಅಂದ್ರೆ ಅದು ಕೆಲವೊಮ್ಮೆ ಭುಜಕ್ಕೆ ತಾಗ್ತದೆ ಕೋಡು. ಚಿಕ್ಕಲ್ಲಿ ಹೋಗಿ ದೊಡ್ಡಲ್ಲಿ ಬರ್ತದೆ. ಕೋಣ ಸಾಕುವಾಗ ನಾವು ಅದಕ್ಕೆ ಮೂಗ್ ದಾರ ಹಾಕ್ತೇವೆ, ಅದು ಯಾಕೆ? ಅದೇ ಒಂದು ಕಮಲದಲ್ಲಿ ಅಡ್ಡಲಾಗೆ ಮತ್ತೆ ಕನಾಲಾಗೆ ಕೋಣ ಓಡಿಸಿದ್ರೆ ಅದು ಪುನಃ ರಿಟರ್ನ್ ಬರ್ಲಿಕ್ಕಿಲ್ಲ. ಈಗ ಯಾವ್ದನ್ನು ಬಗ್ಗಿಸ್ಬೇಕಾದ್ರೆ ಒಂದು 2 ಪೆಟ್ಟು ಕೊಡ್ಲೇಬೇಕಾಗುತ್ತೆ. ಆನೆಗೆ ಮದ ಬಂದು ಕಂಟ್ರೋಲ್ ತಪ್ಪಿ ಏನಾದ್ರು ಅವಘಡಗಳಾಗುವಂಥದ್ದು, ಹಾಗೆ ಕೋಣಗೆ ಕೂಡ ಯಾವತ್ತಾದ್ರೂ ಅದು ಕಂಟ್ರೋಲ್ ತಪ್ಪುವಂಥದ್ದು ಹಾಗೆಲ್ಲ ಆಗ್ತದೆ. ಸೊ ಕಂಬಳ ಅಂದ್ರೆ ಏನು? ಇವಾಗ ಅದರ ಕೊಂಬು ಒಂದು ತುಂಬಾ ಶೈನಿಂಗ್ ಆಗಿರ್ತದೆ, ಅದರ ಬಾಡಿ ಎಲ್ಲ ಫುಲ್ ಶೈನಿಂಗ್ ಆಗಿರ್ತದೆ. ಸೊ ಹಾಗೆ ಬರ್ಲಿಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ? ಇರ್ತದೆ ಮೈಕೆಲ್ಲ ನೋವು, ತುಂಬಾ ಕಷ್ಟ ಕೋಣ ಓಡಿಸ್ಲಿಕ್ಕೆ. ಅನಿಮಲ್ ರೈಟ್ ಆಕ್ಟಿವಿಸ್ಟ್ ಅಂತೆಲ್ಲ ಇರ್ತಾರೆ, ಅವ್ರು ಹೇಳ್ತಾರೆ ಇಲ್ಲ, ನಾವು ಪ್ರಾಣಿಗಳಿಗೆ ಇದೆಲ್ಲೋ ನಾವು ಸಂಸ್ಕೃತಿಯ ಹೆಸರಲ್ಲಿ ನಾವು ಅದನ್ನ ಕರ್ಕೊಂಡ್ಬಂದು ಅದಕ್ಕೆ ಹಿಂಸೆ ಮಾಡ್ತಿದ್ದೇವೆ ಅಂತ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದಾ? ಈಗ ಒಂದೆಷ್ಟು ಹೊತ್ತು ಸ್ವಿಮ್ಮಿಂಗ್ ಮಾಡಿಸ್ಬೋದು ಒಂದು ಜೋಡಿ ಕೋಣ? ನಾವು ಕಂಬಳ ಆಗುವಾಗ ಅದರದ್ದು ರೂಲ್ಸ್ ಎಲ್ಲ ಹೇಗಿರ್ತದೆ? ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಒಂದು ಕಂಬಳ ನಡಿಲಿಕ್ಕೆ ಒಂದು ಪ್ರೊಸೀಜರ್ ಅಂತ ಇದ್ರೆ ಹೇಗಿರ್ತದೆ ಅದನ್ನು? ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಯಾಂಡ್ ಬುಕ್ಸ್ ಬೈ ಸ್ಯಾಮ್ ಕ್ಯಾಮ್ ಸ್ಟೋರೀಸ್. ಇವತ್ತು ಬಿಯಾಂಡ್ ಬುಕ್ಸ್ ಕೇವಲ ಬಿಯಾಂಡ್ ಬುಕ್ಸ್ ಟಾಪಿಕ್ ಅಷ್ಟೇ ಅಲ್ಲ, ನಾವು ಬಿಯಾಂಡ್ ಸ್ಟುಡಿಯೋ ಸೆಟಪ್ ಒಂದು ಫೀಲ್ಡಿಗೆ ಬಂದಿದ್ದೇವೆ. ಇಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀನಿವಾಸ್ ಗೌಡ. ಸೊ ಇಂಡಿಯಾದ್ದು ಹುಸೇನ್ ಬೋಲ್ಟ್ ಅಂತ ಬಿರುದನ್ನು ಪಡೆದಿರುವಂತಹ ಶ್ರೀನಿವಾಸ್ ಗೌಡ ಕಂಬಳದ ಒಂದು ಸ್ಪೋರ್ಟಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ. ಸೊ ನಮಸ್ತೆ. ನಮಸ್ತೆ. ಈಗ ನಾವು ಶ್ರೀನಿವಾಸ್ ಗೌಡ ಅಂತ ಹೇಳಿದರೆ ಇಂಡಿಯಾದ ಹುಸೇನ್ ಬೋಲ್ಟ್ ಅಂತ ಹೇಳ್ತಾರೆ. ನಮ್ಮ ವೀಕ್ಷಕರಿಗೆ ಅದು ಯಾಕೆ ಅಂತ ಹೇಳಿ. ಅದೊಂದು ಕಂಬಳದಲ್ಲಿ ರೆಕಾರ್ಡ್ ಆಗಿದ್ದು, ಈ ಕೆಸರೆ ಗದ್ದೆಯಲ್ಲಿ ರೆಕಾರ್ಡ್ ಆಗ್ತದೆ ಕೋಣ ಮತ್ತೆ ನಾವು ಓಡಿ. ನೀವು ಎಷ್ಟು 13.6 9.55 ಸೆಕೆಂಡಲ್ಲಿ ಎಷ್ಟು ಮೀಟರ್ ಓಡಿದ್ರು? 135 ಮೀಟರ್. ಸೊ 100 ಮೀಟರ್ಗೆ ಕನ್ವರ್ಟ್ ಮಾಡಿದ್ದಾರೆ. ಓಕೆ, ಅದನ್ನು ನೀವು ಮತ್ತೆ ಕನ್ವರ್ಟ್ ಮಾಡಿ ನಿಮ್ಮದು ರೆಕಾರ್ಡ್ ಆಗಿದೆ ಅಲ್ವಾ? ಓಕೆ. ಈಗ ನೀವು ಕಂಬಳ ಅನ್ನುವಂಥದ್ದು ನಮ್ಮ ತುಳುನಾಡಿನಲ್ಲಿ ಒಂದು ಫೇಮಸ್ ಸ್ಪೋರ್ಟ್, ಭಾರಿ ಒಂದು ಜನಪ್ರಿಯ ಅಂತಲೇ ಹೇಳ್ಬೋದು. ಈ ಕಂಬಳದಲ್ಲೆಲ್ಲ ಈಗ ಏನೇನು ಪ್ರಿಪ್ರೇಷನ್ ಎಲ್ಲ ಇದೆ, ಆ್ಯಂಡ್ ಈಗ ನೆಕ್ಸ್ಟ್ ಬರೋ ಕಂಬಳ ಸೀಸನ್ಗೆ ಪ್ರಿಪ್ರೇಷನ್ ಆಗ್ತಾ ಇದೆ. ಸೊ ಕಂಬಳ ಅಂದರೆ ಏನು ಜನರಿಗೆ ಹೇಳಬೇಕಂದ್ರೆ? ಮೊದಲೆಲ್ಲ ಈ ಕೃಷಿ, ಅದರ ಆಧಾರನೇ ಕೃಷಿ. ಯಾಕಂದರೆ ಈಗ ಟ್ರ್ಯಾಕ್ಟ್ರ್ ಮತ್ತು ಟಿಲ್ಲರ್ ಎಲ್ಲ ಮಿಷನರಿ ಎಲ್ಲ ಬಂದಿದೆ. ಮುಂಚೆಲ್ಲ ಈ ಉಳುಮೆ ಮಾಡಲಿಕ್ಕೆ ಎತ್ತು ಅಥವಾ ಕೋನ ಅದರಲ್ಲಿ ಉಳುಮೆ ಮಾಡ್ತಾಯಿದ್ರು. ಅದ ನಂತರ ಅದನ್ನು ಒಂದು ಸ್ವಲ್ಪ ಒಂದು ಲಾಸ್ಟ್ ದಿನ ಅದನ್ನು ಉಳುಮೆಲ್ಲ ಆದಮೇಲೆ ಒಂದಿನ ಗಮ್ಮತ್ತಿಗೆ ಅದನ್ನು ಓಡಿಸಿ ಅದನ್ನು ಮೂಜು ಮಸ್ತೆಲ್ಲ ಮಾಡ್ತಿದ್ರು. ರೇಸ್ ಥರ ಮಾಡ್ತಿದ್ರು. ಅವಾಗ ಟೈಮಿಂಗ್ ಎಲ್ಲ ಇಲ್ಲ. ಇದೆ ಯಾರು ಫಸ್ಟ್ ಬಂದಿದ್ದಾರೆ ಒಂದು ಸಿಂಗಲ್ ಆಗಿ ಓಡಿಸಿ ಅದನ್ನು ಅದಕ್ಕೆ ಬಾಳೆಗೊನೆ ಮತ್ತು ಬಣ್ಣದ್ದು ಗೊನೆ ಅದನ್ನೆಲ್ಲ ಕೊಡ್ತಾ ಇದ್ರು. ಈಗ ಅದು
ಇಂಪ್ರೂವ್ಮೆಂಟ್ ಆಗಿ ಆಗಿ ಈಗ ಜೋಡ್ಕರೆ ಆಗಿ ಎಲ್ಲ ಈಗ ಸ್ಪೋರ್ಟ್ ಆಗಿದೆ. ಓಕೆ, ಈಗ ಒಂದಷ್ಟು ಟ್ರ್ಯಾಕ್ಟರ್ ಎಲ್ಲ ಬಂದಿದೆ, ಅಂದರೆ ತುಂಬ ಮಾಡರ್ನೈಸೇಷನ್ ಬಂದಿದೆ ನಮ್ಮ ಫಾರ್ಮಿಂಗಲ್ಲಿ ಕೂಡ. ಈಗ ಏನನ್ಸುತ್ತೆ, ಇದೊಂದು ಸ್ಪೋರ್ಟ್ ಆಗಿರುವಂಥದ್ದು ಒಳ್ಳೇದಾ ಅಥವಾ ಹೇಗೆ? ಅಂದರೆ ಮುಂಚಿದ್ದೇ ಒಳ್ಳೇದು ಕಾಣುತ್ತೆ. ಯಾಕಂದರೆ ಮುಂಚೆಲ್ಲ ಈ ಬೇಸಾಯ ಮಾಡುವವರು ತುಂಬ ಜನ ಕೆಲಸಕ್ಕೆಲ್ಲ ಹೋಗ್ತಿದ್ರು. ಅಂದರೆ ಈಗ ಒಂದಿನ ಮಳೆಯಲ್ಲಿ ನೆನೆದ್ರೆ ಜ್ವರ ಎಲ್ಲ ಬರ್ತದೆ. ಮುಂಚಿನವರಾಗಲ್ಲ, ವರ್ಷ ಇಡೀ ಮಳೆಗಾಲದಲ್ಲಿ ನೆಂದು ಅದನ್ನು ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿ, ಮತ್ತು ಕೆಸರಲ್ಲಿ ಈಗ ಗಾಯ, ನಮ್ಗೆ ಚಿಕ್ಕ ಗಾಯ ಆದರೆ ಈಗಿನ ಕಾಲದವರಿಗೆ ಅದು ಜಾಸ್ತಿ ಆಗುತ್ತೆ, ಮೊದಲಿನವರಿಗೆ ಆಗಲ್ಲ. ಸ್ವಲ್ಪ ಚಿಕ್ಕ ಗಾಯ ಆದ್ರೂ ಅದರ ಕೆಸರೆಲ್ಲ ತಾಗಿದ್ರೆ ಗದ್ದೆದು ಗುಣ ಆಗ್ತಿತ್ತು. ಈಗಿನ ಕಾಲಕ್ಕೂ ಮೊದಲಿನ ಕಾಲಕ್ಕೂ ತುಂಬ ವ್ಯತ್ಯಾಸ ಇದೆ. ಹಾಗೆ ಈಗ ಈ ಕೃಷಿಕರಿಗೆ, ಯಾಕಂದರೆ ಈ ಕೃಷಿ ಮಾಡಲಿಕ್ಕೆಲ್ಲ ಮಿಷನರಿ ಬಂದಿದೆ, ನಾಟಿ ಮಾಡಲಿಕ್ಕೆ, ಗದ್ದೆ ಹುಲ್ಲಲಿಕ್ಕೆ, ಭತ್ತ ಕೊಯ್ಯಲಿಕ್ಕೆ. ಮೊದಲೆಲ್ಲ ಇದೆ ನೇಜಿ ನಡಲಿಕ್ಕೆ ಮತ್ತು ಭತ್ತ ಕಟಾವಿಗೆ ಎಲ್ಲ ಜನಗಳೆಲ್ಲ ಇದ್ರು. ಈಗ ಅದೆಲ್ಲ ಇಲ್ಲ, ಯಾರು ಹೋಗ್ತಿಲ್ಲ ಈಗ. ಈಗ ಕಂಬಳಕ್ಕೆ ಬರುವ, ಕಂಬಳದಲ್ಲಿ ಈಗ ಸ್ಪೋರ್ಟ್ ಅಂತ ಹೇಳಿ ಸಾಕಷ್ಟು ಪ್ರಿಪರೇಷನ್ಸ್ ನಡೆಯುತ್ತೆ, ಸಿದ್ಧತೆಗಳು. ಈಗ ಕಂಬಳದ ಕೋಣಗಳಿಗಾಗಿರ್ಬೋದು ಅಥವಾ ಕಂಬಳದಲ್ಲಿ ಆ ಕೋಣಗಳ ಜೊತೆ ಓಡೋರಿಗೆ ಆಗಿರ್ಬೋದು, ಇಬ್ಬರಿಗೂ ಸಿದ್ಧತೆ ಇದೆ. ಈಗ ಕಂಬಳದ ಕೋಣಕ್ಕೆ ಏನೇನು ಒಂದು ಪ್ರಿಪರೇಷನ್ಸ್ ನಡೆಯುತ್ತೆ? ಏಪ್ರಿಲಲ್ಲಿ ಕಂಬಳ ಮುಗ್ದಿದೆ ಲಾಸ್ಟಿಗೆ. ಓಡಿ ಆದಮೇಲೆ ಅದರೆಲ್ಲ ಎಕ್ಸಸೈಸ್ ಎಲ್ಲ ಕಡಿಮೆ ಆಗ್ತದೆ ಸಡನ್ನಾಗಿ. ಅದ ನಂತರ ಅದು ತಿಂದು ಅದನ್ನು ಕರಗಿಸ್ಲಿಕ್ಕೆ ಈಗ ಗದ್ದೆ ಉಳುಮೆ ಮಾಡ್ತಿದ್ದೇವೆ. ಯಾಕಂದರೆ ಈಗ ಮಳೆಗಾಲದಲ್ಲಿ ಈಗ ಒಂದು ಇದು ಕೊಡ್ತೇವೆ, ಹುರುಳಿ, ಮೊಳಕೆ ಬಂದದ್ದು ಹುರುಳಿ, ಮತ್ತು ಕುಂಬಳಕಾಯಿ, ಬೂದು ಕುಂಬಳಕಾಯಿ, ಮತ್ತು ಬೀಟ್ರೂಟ್, ಕ್ಯಾರೆಟ್, ಮತ್ತು ಇದು ಉದ್ದು, ಕಡಲೆ, ಅದನ್ನೆಲ್ಲ ಕೊಡ್ತೇವೆ. ಅವಾಗ ಫ್ಯಾಟ್ ಅದಕ್ಕೆ ದಪ್ಪ ಆಗ್ತದೆ ಅವು. ಅದನ್ನು ಈಗ ಕಂಬಳದ ಮುಂಚೆ, ಅಂದರೆ ಟ್ರಯಲಿಗಿಂತ ಮುಂಚೆ ಅದನ್ನು ಗದ್ದೆಲ್ಲ ಉಲ್ದು ಹದ ಮಾಡಿ ಅದನ್ನು ಅದರ ದೇಹವನ್ನು ಮೇಂಟೈನ್, ಒಂದು ರೀತಿ ಜಿಮ್ ಥರ ಅಲ್ವಾ? ಓಕೆ, ಈಗ ಅದೆಲ್ಲ ಉಳುಮೆ ಎಲ್ಲ ಮಾಡ್ತಾರೆ, ಸಿದ್ಧತೆಗಳಾಗುತ್ತೆ. ಈಗ ಟ್ರಯಲ್ ಅಂತ ಹೇಳಿದ್ರಲ್ಲ, ಸೊ ಏನು ಅಂದರೆ ಕಂಬಳಕ್ಕಿಂತ ಮುಂಚೆ ಟ್ರಯಲ್ ಇರುತ್ತಾ? ಹೌದು, ಅದಕ್ಕಿಂತ ಮುಂಚೆ ಈಗ ಸಡನ್ನಾಗಿ ಕಂಬಳದಲ್ಲಿ ಓಡಿಸ್ಲಿಕ್ಕೆ ಆಗಲ್ಲ. ಅದು ಈಗ ಇದು ಲೆಫ್ಟಲ್ಲೇ ಓಡೋದು ಕೋನ. ಅದನ್ನು ಆ ಕಡೆ ಕಟ್ಟಿದ್ರೆ ಆಗಲ್ಲ, ರೈಟಲ್ಲಿ ಕಟ್ಟಿದ್ರೆ ಆಗಲ್ಲ, ಅದು ಅಡ್ಡ ಬೀಳ್ತದೆ ಕೋನ. ಅದೇ ರೀತಿ ಅದನ್ನು ಸೆಟ್ ಮಾಡ್ತೇವೆ, ಒಂದೊಂದು ಕೋನಕ್ಕೆ ಯಾವ ಸೈಡಲ್ಲಿ ಓಡ್ತದೆ, ರೈಟಲ್ಲಿ ಓಡ್ತದೆ, ಲೆಫ್ಟಲ್ಲಿ ಓಡ್ತದೆ ಅಂತ ನೋಡ್ತೇವೆ. ನಮ್ಮ ಇದರಲ್ಲಿ ಒಳಗಿದ್ದು ಮತ್ತೆ ಮತ್ತದ್ದು ಅಂತ ಹೇಳ್ತೇವೆ. ಉಳೈದ ಬೊಕ್ಕ ಮತ್ತದ ಅದನ್ನು ಸೆಟ್ ಮಾಡಿ ಯಾವ ಬಿಟ್ಟು ಓಡ್ತದ, ಓಡಿಸಿ ಓಡ್ತದ ಅಂತ ನೋಡ್ತೇವೆ. ಈಗ ಕಂಬಳದಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಕೂಡ ಇರ್ತದೆ, ಅಂದ್ರೆ ಹಗ್ಗ ಮತ್ತೆ ಬೇರೆ ಬೇರೆ ಇರ್ತದೆ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಒಂದು ಈ ಅದಕ್ಕೆ ಕೋಡಿಗೆಲ್ಲ ರಾಡೆಲ್ಲ ಕಟ್ಟಿ ನೆತ್ತಿಯೆಲ್ಲ ಹಗ್ಗ ಇಟ್ಟು ಅದು ಹಗ್ಗದಲ್ಲಿ ಓಡಿಸೋದು. ನೇಗಿಲ್ ಅಂದರೆ ಈ ಉಳುಮೆ ಮಾಡುವಂಥದ್ದು ನಮ್ಮದು ಇದು ದೊಡ್ಡದಲ್ವ, ಚಿಕ್ಕದು ಉಳುಮೆ ನೇಗಿಲ್ ಬರ್ತೇನೆ, ಮತ್ತೆ ತೋರಿಸ್ತೇನೆ ಯಾವುದಂತ. ಅದನ್ನು ನೇಗಿಲಲ್ಲಿ ಓಡಿಸೋದು. ಮತ್ತು ಕನೆಯಲಗೆ ಮತ್ತು ಅಡ್ಡಲಗೆ 4 ವಿಭಾಗ ಇದೆ. ಹಗ್ಗದಲ್ಲಿ ಜೂನಿಯರ್ ಸೀನಿಯರ್ ಇದೆ, ಮತ್ತು ನೇಗಿಲಲ್ಲಿ ಜೂನಿಯರ್ ಸೀನಿಯರ್ ಇದೆ. ಹಲಗೆಯಲ್ಲಿ ಮತ್ತು ಇದರಲ್ಲಿ ಕನೆಯಲಗೆ ಮತ್ತು ಅಡ್ಡಲಗೆಯಲ್ಲಿ ವಿಭಾಗ ಇಲ್ಲ. ಜೂನಿಯರ್ ಸೀನಿಯರ್ ಅಂತ ಹೇಗೆ ಡಿವಿಷನ್ ಮಾಡ್ತಾರೆ? ಈಗ ಅದನ್ನು ಚಿಕ್ಕ ಮಕ್ಕಳಿಗೆ ಹಾಲಿಂದ ಹಲ್ಲಿರ್ತದೆ, ಅದು ಹೋದ್ಮೇಲೆ ದೊಡ್ಡ ಹಲ್ಲ ಬರ್ತದೆ. ಅದೇ ರೀತಿ ಕೋನಗಳಿಗೂ ಕೂಡ ಅದೇ ರೀತಿ ಇರ್ತದೆ. ಚಿಕ್ಕಲ್ಲು ಹೋಗಿ ದೊಡ್ಡಲ್ಲು ಬರ್ತದೆ ಕೆಳಗಡೆಯಿಂದ. 8 ಹಲ್ಲು ತನಕ ಅದು ಜೂನಿಯರಲ್ಲಿ ಇರ್ತದೆ. 6 ಹಲ್ಲು ಆದಮೇಲೆ 1 ಹಲ್ಲು, ಈಗ 7ನೇ ಹಲ್ಲು ಹೋದರೆ ಅದು ಸೀನಿಯರಿಗೆ ಆಗ್ತದೆ. ಈಗ ಮತ್ತೆ ಗದ್ದೆಯಲ್ಲಿ ಈಗ ಎಲ್ಲ ಉಳುಮೆ ಎಲ್ಲ ಆಗ್ತದೆ. ಇದೊಂದು ಎಷ್ಟು ದಿವಸ ನಡೀತದೆ ಈ ರೀತಿ? ಇದಕ್ಕೆ ನಾವು 10 ದಿನ ಉಳುಮೆ ಮಾಡಿ, ಇವತ್ತಿಗೆ ಲಾಸ್ಟ್ 10ನೇ ದಿನ ಒಂದು 2 ಗಂಟೆ 2.5 ಗಂಟೆ ಉಳುಮೆ ಮಾಡ್ತೇವೆ. 2 ಜೊತೆ ಇದೆ ಈಗ 2.5 ಗಂಟೆ, ಅಂದ್ರೆ ಒಂದು ಜೋಡಿ ಕೋಣ 2.5 ಗಂಟೆ 2 ಗಂಟೆ. ಮತ್ತೆ ಈಗ ಅದಾದ ನಂತರ ಬೇರೆ ಯಾವ ರೀತಿಯ ಎಕ್ಸಸೈಸ್ಗಳೆಲ್ಲ ಮಾಡ್ತಾರೆ? ಇದು ಉಳುಮೆ ನಂತರ ಇದು ಬೇಯಿಸಿ ಉರುಳಿ ಕೊಡೋದು. ಬೇಯಿಸಿ ಉರುಳಿ ಕೊಟ್ಟು ಮತ್ತೆ ಎಣ್ಣೆ, ತೆಂಗಿನ ಎಣ್ಣೆ ಒಂದು 15 ದಿನಕ್ಕೊಮ್ಮೆ ಎಳ್ಳೆಣ್ಣೆ ಕೊಡ್ತೇವೆ. ಅವಾಗ ಅದು ಫಿಟ್ ಆಗಿ ಹೀಟಾಗಿ ಇರ್ತದೆ ಕೋನ. ಅಂದರೆ ಕುಡಿಲಿಕ್ಕೆ ಹೌದು, ಅದು ಉರುಳಿ ಹೀಟ್ ತುಂಬ ಹೀಟ್, ಹಾಗೆ ಅದು ಹೀಟ್ ಆಗಬಾರ್ದಂತ ಎಳ್ಳೆಣ್ಣೆ ಕೊಡ್ತಾರೆ. ಮತ್ತು ಫಿಟ್ನೆಸ್ಸಿಗೆ ಅದು ಈ ಹೊಟ್ಟೆ ಎಲ್ಲ ಇಳಿಯೋದಾಗಿ ಫಿಟ್ನೆಸ್ಸಿಗೆ ತೆಂಗಿನೆಣ್ಣೆ ಸ್ವಲ್ಪ ಕೊಡ್ತಾರೆ.
ಆಮೇಲೆ ಈಗ ಕೋಣಗಳದ್ದು ನಾವಲ್ಲಿ ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಎಲ್ಲ ನೋಡಿದ್ವಿ, ಹಾಗೆ ನೆಕ್ಸ್ಟ್ ಅದಕ್ಕೆ ಸ್ವಿಮ್ಮಿಂಗ್ ಅಂತದ್ದೆಲ್ಲ ಕೂಡ ಮಾಡಿಸ್ಲಿಕ್ಕೆ. ಈಗ ಗದ್ದೆ ಉಳ್ದಾದ್ಮೇಲೆ ಅದೇ ಉರುಳಿ ಕೊಟ್ಟು ಸ್ವಿಮ್ಮಿಂಗ್ ಮಾಡಲಿಕ್ಕೆ ಒಂದು 11 ಗಂಟೆ ತನಕ ಹೊರಗಡೆ ಬಿಸ್ಲಿಕ್ಕೆ ಕಟ್ತಾರೆ ಮನೆಗೆ. ನಂತರ ತೊಳೆದಾದ್ಮೇಲೆ ಸ್ವಿಮ್ಮಿಂಗ್ ಮಾಡ್ತಾರೆ. ಈಗ ಕೋಣಗಳು ಒಂದು ಕಂಬಳಕ್ಕೆ ಓಡೋಕ್ಕಿಂತ ಮುಂಚೆ ಆಗುವಂಥ ಸಿದ್ಧತೆ ಬೇರೆ ಆದರೆ, ಈಗ ಇಡೀ ವರ್ಷ ಕೂಡ ಅದರದ್ದೇ ಅದೊಂದು ಡಯಟ್ ಅಂತ ಇರಬೇಕು, ಅದರದ್ದೇ ಆದ ಮೇಂಟೆನೆನ್ಸ್ ಇರಬೇಕು. ಸೊ ಅದೆಲ್ಲ ಹೇಗೆ ಬರ್ತದೆ? ಈಗ ಒಂದು ಕಂಬಳದಲ್ಲಿ ಓಡೋ ಕೋಣೆ ಅದು ಡಯಟ್ ಹೇಗಿರುತ್ತೆ? ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಬೈಹುಲ್ಲು ಹಾಕ್ತಾರೆ 1-2 ಸೂಡಿ, ಮತ್ತು ಅದಕ್ಕೆ ನೀರು ಕುಡಿಲಿಕ್ಕೆ. ನಂತರ 1 ಸೂಡಿಯ 2 ಸೂಡಿಯ ಹುಲ್ಲು ಹಾಕಿ ಮತ್ತೆ ಉರುಳಿ ಇಡ್ತಾರೆ. ನಂತರ ಅದು ತಿಂದಾದ್ಮೇಲೆ ಉರುಳಿ ಇಟ್ಟು ಮತ್ತೆ ಒಂದು ಎರಡು ಇದು ಸೂಡಿ ಹುಲ್ಲು ಅದನ್ನು ತಿಂದಾದ ನಂತರ ಹೊರಗಡೆ ಕಟ್ತಾರೆ ಒಂದು 11 ಗಂಟೆ ತನಕ. ಅದನ್ನು ತೊಳೆದಾದ್ಮೇಲೆ ಈಗ ಗದ್ದೆ ಹುಲ್ಲು ಸ್ವಲ್ಪ ಗಂಜಿ ಇಡ್ತಾರೆ, ಅಂದರೆ ಅದಕ್ಕೆ ಹಸಿವಾಗ್ತದೆ ಅಲ್ವಾ, ಬೆಳಿಗ್ಗೆ ಸಂಜೆ ಮಾತ್ರ ಉರುಳಿದು. ಮಧ್ಯಾಹ್ನ ರಾಗಿ ಮೆತ್ತೆ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಗಂಜಿ ಇಡ್ತಾರೆ ಹಸಿಗೋಸ್ಕರ. ನಂತರ ಈಗ ಮಧ್ಯಾಹ್ನ ಬೈಹುಲ್ಲು ಮತ್ತು ನೀರು, ಮತ್ತು ಸಂಜೆ ಒಂದು 5-6 ಗಂಟೆಗೆ ಹುರುಳಿ ಮತ್ತು ಬೈಹುಲ್ಲು. ಅನಂತರ ಅವರು ಮಲಗುವಾಗ ರಾತ್ರಿ ಒಂದು 9-10 ಗಂಟೆಗೆ ನೀರಿಟ್ಟು ಮತ್ತೆ ಹುಲ್ಲು ಹಾಕಿ ಬಿಡ್ತಾರೆ. ಓಕೆ, ಮತ್ತೆ ಕ್ಯಾರೆಟ್ ಬೀಟ್ರೂಟ್ ಎಲ್ಲ ಅದು ಹಾಕ್ತಾರೆ ಮಧ್ಯಾಹ್ನ. ಈಗ ಹಾಕ್ತಾರೆ ಕ್ಯಾರೆಟ್ ಬೀಟ್ರೂಟ್ ಹೋದ್ಮೇಲೆ ಕ್ಯಾರೆಟ್ ಬೀಟ್ರೂಟ್ ಕೊಡ್ಲಿಕ್ಕೆ. ಓಕೆ, ಹಾಗಾಗಿ ಅದರದ್ದೇ ಒಂದು ಡಯಟ್ ಆಯಿತು. ಅದಾದ ನಂತರ ಅದಕ್ಕೆ ಎಣ್ಣೆ ಎಲ್ಲ ಹಾಕಿ ಮಸಾಜ್ ಎಲ್ಲ ಹೌದು, ಅದು ಮಧ್ಯಾಹ್ನ ಮಾಡ್ತಾರೆ. ಮಧ್ಯಾಹ್ನ ಅಂದರೆ ಈ ಹೊರಗಡೆ ಕಟ್ತೇವಲ್ಲ 11 ಗಂಟೆ ತನಕ ಬಿಸಿಲಿಗೆ, ಅದನ್ನು ತೊಳೆದಾದ್ದು ಅಲ್ಲಿ ಸ್ವಿಮ್ಮಿಂಗ್ ಪೂಲಿಗೆ ತಗೊಂಡು ಆಮೇಲೆ ಎಣ್ಣೆಲ್ಲ ಹಚ್ಚಿ ಬಿಸಿನೀರೆಲ್ಲ ಹಾಕಿ, ಅಂದರೆ ಈಗ ಮಳೆ ಉಂಟಲ್ವಾ, ಸ್ವಲ್ಪ ತಲೆಗೆಲ್ಲ ಸ್ವಲ್ಪ ಶೀತ ಎಲ್ಲ ಆಗಿ ಜ್ವರ ಎಲ್ಲ ಬರ್ತದೆ, ಅದಕ್ಕೆ ಡೈಲಿ ಬಿಸಿನೀರು ಹಾಕ್ತಾರೆ. ಓಕೆ, ಈಗ ನಾವು ಬೇರೆ ಒಂದು ಕೋಣಗಳು ನೋಡೋದಕ್ಕೂ ಕಂಬಳದ ಕೋಣದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಈಗ ನಾವು ನೋಡುವಾಗ ಅದರ ಕೊಂಬು ಒಂದು ತುಂಬ ಶೈನಿಂಗ್ ಆಗಿರ್ತದೆ, ಅದರ ಬಾಡಿ ಎಲ್ಲ ಫುಲ್ ಶೈನಿಂಗ್ ಆಗಿರ್ತದೆ. ಸೊ ಹಾಗೆ ಬರಲಿಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ? ಅಂದರೆ ಕಮಲದ ಕೋಣಕ್ಕೆ ಉರುಳಿ ತಿಂದು ತುಂಬ ಫಿಟ್ನೆಸ್ ಆಗಿ ಇರ್ತದೆ, ಫಿಟ್ ಆಗಿರ್ತದೆ. ನಮ್ಮ ಉಳುಮೆ ಮತ್ತು ಈ ಗದ್ದೆ ಉಳುವ ಕೋಣ ಅದರ ಕೋಡೆಲ್ಲ ತೆಗೆಯಲ್ಲ, ಎಣ್ಣೆ ಮಸಾಜ್ ಮಾಡಲ್ಲ. ಇದಕ್ಕೆ ಡೈಲಿ ಸಾಬೂನೆಲ್ಲ ಹಾಕಿ ಅದರ ಮೇಲೆಲ್ಲ ತೊಳೆದು ಬಿಸಿನೀರು ಹಾಕಿ ಎಣ್ಣೆ ಸೊ ಡೈಲಿ ಸ್ನಾನ ಎಲ್ಲ ಮಾಡಿಸ್ಲಿಕ್ಕೆ ಇರ್ತದೆ ಎವ್ರಿ ಡೇ ಇಡೀ ವರ್ಷ. ಓಕೆ, ಹಾಗಾದ್ರೆ ಈಗ ಒಂದು ಕಂಬಳದ ಕೋಣ ಸಾಕಬೇಕು ಅಥವಾ ನಾವು ಕಂಬಳಕ್ಕೆ ಕೋಣ ಒಂದು ಮೇಂಟೈನ್ ಮಾಡ್ಬೇಕಂತ ಹೇಳಿದ್ರೆ ಸಾಕಷ್ಟು ಜನರು ಬೇಕು, ಅದಕ್ಕೆ ಲೇಬರ್ಸ್ ಬೇಕು ಅದನ್ನು ನೋಡ್ಕೊಳ್ಳಿಕ್ಕೆ. ಇಲ್ಲಿಗ 3 ಜನ ಇದ್ದಾರೆ, ಇಬ್ರು ಇದ್ದಾರೆ, ನಾರಾಯಣಣ್ಣ ಮತ್ತೆ ಪ್ರಜ್ವಲ್ ಅಂತ ಇದ್ದಾರೆ. ಅವರು ಇಡೀ ವರ್ಷ ಕೋಣಗಳನ್ನ ನೋಡ್ಕೊಳ್ತಾರೆ. ಓಕೆ, ಈಗ ವರ್ಲ್ಡ್ ರೆಕಾರ್ಡ್ ಆಗಿತ್ತು ನಿಮ್ಮದು, ಹುಸೇನ್ ಬೋಲ್ಟಿನ ಒಂದು ಏನು ರೆಕಾರ್ಡ್ ಇದೆ ಅದನ್ನು ಬ್ರೇಕ್ ಮಾಡಿರುವಂಥದ್ದು. ಆ ಕೋಣದ ಜೋಡಿಯ ಹೆಸರೇನು? ಅದು ಐಕಲ ಕಮಲದಲ್ಲಿ ಆದದ್ದು. ಕೋಣದ ಹೆಸರು ಎರ್ಮುಂಡೆ ಮತ್ತು ತಾಟೆ, ಇರುವೈಲ್ಪಾನಿಲ ಬಾಡ ಪೂಜಾರಿಯವರ ಕೋಣ. ಓಕೆ, ಈಗ ನೀವು ಅದರಲ್ಲಿ ವರ್ಲ್ಡ್ ರೆಕಾರ್ಡ್ ಅಂತ ಹೇಳಿದ್ರೆ ಹೇಗೆ, ಈಗ ಕೋಣ ಎಷ್ಟು ಸೆಕೆಂಡಲ್ಲಿ ಓಡಿತ್ತು? 9.55 100 ಮೀಟರ್. ಅದರ ಜೊತೆ 100 ಮೀಟರಲ್ಲಿ 9.55 ಓಡಿ, ಅದರ ಜೊತೆ ನೀವು ಹಿಂದೆ ಅದೇ ಸ್ಪೀಡಲ್ಲಿ ಓಡಬೇಕು. ಸೊ ಆ ಸ್ಪೀಡನ್ನು ಮ್ಯಾಚ್ ಮಾಡಲಿಕ್ಕೆ ನಿಮಗೆ ಏನೆಲ್ಲ ಒಂದು ಪ್ರಿಪರೇಷನ್ ಬೇಕಾಯಿತು? ಅಂದರೆ ನಮ್ಮದು ಒಬ್ಬೊಂದು ಸಹಕಾರ ಇರಲಿಲ್ಲ, ಯಾಕಂದರೆ ಆ ಟೈಮಲ್ಲಿ ಈಗ ಕೋಣ ಬಿಡಿಸೋರು, ನಮ್ಮದು ಕೋಣ ಬಿಡುವವರು, ಅಂದರೆ ಒಂದು ಹಿಂದೆ ಒಂದು ಮುಂದೆ ಬಿಟ್ಟರೆ ಆಗಲ್ಲ ನಮ್ಮದು, ಮತ್ತು ನಾವು ಓಡಿಸುವವರು. ಅದಕ್ಕಿಂತ ಜಾಸ್ತಿ ಅದು ಓಡಬೇಕಾದ್ರೆ ಅದರ ಆರೋಗ್ಯ ಸರಿಬೇಕಲ್ವಾ, ಅದರ ಆರೋಗ್ಯ ಸಾಕುವವರು ಅವರ ಎಫರ್ಟ್ ಎಲ್ಲರಿದ್ದು ಸಹಕಾರ ಇತ್ತು. ಬಟ್ ಆ ಒಂದು ಮೊಮೆಂಟಲ್ಲಿ ನೀವು ಓಡಬೇಕಂದ್ರೆ, ಬಿಕಾಸ್ ಈಗ ಅದು ಕೋಣನ ನೀವು ಮ್ಯಾನೇಜ್ ಮಾಡಿಕೊಂಡು ಅದರದ್ದೊಂದು ಏನು ಫೋರ್ಸ್ ಇದೆ ಅದರದ್ದೊಂದು ಬಲಕ್ಕೆ ನೀವು ಸಹ ಬಲ ಕೊಡಬೇಕು, ಮತ್ತೆ ನೀವು ಹೋಗಬೇಕು, ಹಾಗಾಗಿ ಅದಕ್ಕೆ ಸಾಕಷ್ಟು ಎನರ್ಜಿ ಬೇಕು. ಸೊ ನಿಮ್ಮದೊಂದು ಹೇಗೆ, ಈಗ ಕೋಣ ಹೇಗೆ ಇಡೀ ವರ್ಷ ಅವರ ಒಂದು ಫಿಟ್ನೆಸ್ ಹೆಲ್ತ್ ಎಲ್ಲ ಮೇಂಟೈನ್ ಮಾಡ್ತಾರೆ, ಹಾಗೆ ನಿಮಗೆ ಏನೆಲ್ಲ ಒಂದು ಫಿಟ್ನೆಸ್ ಎಲ್ಲ ಮೇಂಟೈನ್ ಮಾಡಬೇಕಾಯ್ತು? ನಮಗೆ ಅಂದರೆ ಅದು ಕೋಣ ಓಡಬೇಕಾದ್ರೆ ನಾವು ಕೂಡ ಓಡಿಸ್ಬೇಕಾದ್ರೆ ಹಿಂದೆನೆ, ಅಂದರೆ ಸ್ವಲ್ಪ ಅದು ಇದು ತಲೆ ಸ್ವಲ್ಪ ಇದು ಮಾಡ್ತದೆ, ಅಂದರೆ ಒಮ್ಮೆ ಮುಂದೆ ಹಿಂದೆ, ಅಂದರೆ ಓಡಿಸುವಾಗ ತುಂಬ ಸ್ವಲ್ಪ ಕಷ್ಟ ಅದನ್ನು ಓಡಿಸುವಾಗಲೇ ಗೊತ್ತಾಗ್ತದೆ ಹೇಗೆ ಓಡಿಸ್ಬೇಕಂತ. ತುಂಬ ಸ್ಪೀಡಾಗಿತ್ತು ಅದು ಕೋಣ. ಅವತ್ತು ನಂಗೆ ಗೊತ್ತಿರಲಿಲ್ಲ, ಒಂದು 2 ದಿನ ನಂತರ ಇದು ರೆಕಾರ್ಡ್ ಆಗಿದೆ ಈ ಜೋಡಿ ಅಂತ ಹೇಳ್ತಿದ್ರು. ಹಾಗೆ ತುಂಬ ಖುಷಿ ಆಯಿತು, ಕಮಲಕ್ಕೊಂದು ಹೆಸರು ಬಂತಂತ. ಸ್ವಲ್ಪ ಕಮಲಕ್ಕೊಂದು ಮೇ ಬಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ನಮ್ಮ ನ್ಯಾಷನಲ್ ಲೆವೆಲಲ್ಲಿ ಅವತ್ತು ಒಂದು ರೆಕಗ್ನಿಷನ್ ಸಿಕ್ತು. ಅವತ್ತೆಲ್ಲರೂ ಕಂಬಳ ಅಂತ ಒಂದಿದೆ ಆ ಥರ ಒಂದು ರೆಕಗ್ನಿಷನಲ್ಲಿ ನೋಡಿದ್ರು ಹೊರಗಿನವರು ಕೂಡ. ದಕ್ಷಿಣ ಕನ್ನಡದಲ್ಲಿ ಹೇಗೂ ಕಂಬಳದ ಬಗ್ಗೆ ಗೊತ್ತೇ ಇದೆ.
ಈಗ ವರ್ಲ್ಡ್ ರೆಕಾರ್ಡ್ ಆದ ಕೋಣಗಳಿಗೆ ಇಡೀ ವರ್ಷ ನೀವು ಏನೆಲ್ಲ ಆರೈಕೆ ಎಲ್ಲ ಮಾಡಿರ್ತೀರ, ಅದರಲ್ಲಿ ಏನಾದರೂ ಸ್ಪೆಷಲ್ ಇತ್ತು ಅವತ್ತು, ಅಥವಾ ಹೇಗೆ ಅದೊಂದು ಅಷ್ಟು ಸ್ಪೀಡಾಗಿ ಓಡಲಿಕ್ಕೆ ಏನಾದರೂ ನಿಮ್ಗೆ ಅನ್ಸುತ್ತಾ ಅವತ್ತೇನೋ ಒಂದು ಸ್ಪೆಷಲ್ ಇತ್ತು ಅಂತ? ಸ್ಪೆಷಲ್ ಏನಂತಿಲ್ಲ, ಯಾಕಂದರೆ ಅದನ್ನು ಜೋಡಿ ಕರೆಕ್ಟಾಗಿ ಮಾಡಿದರು. ಅದಕ್ಕಿಂತ ಮುಂಚೆ ತಾಟೆ ಬುಟ್ಟಿ ಮರಿತ್ತು, ಅದನ್ನು ಬಿಡುವಾಗ ಸ್ವಲ್ಪ ಕಡಿಮೆ ಓಡ್ತೈತೆ. ಓಡೋ ಟೈಮಲ್ಲಿ ತುಂಬ ಓಡಿದೆ ಆ ಜೋಡಿ ತಾಟೆ ಬುಟ್ಟಿ ಮಾರಿ. ಅನಂತರ ತಾಟೆ ಅದನ್ನು ಬುಟ್ಟಿ ಮಾರಿ ಇರುವಾಗ ತಾಟೆಯನ್ನು ಓಡಿಸ್ತಿದ್ರು, ಇದು ಓಡಿಸ್ತಿದ್ರು. ಹೌದು, ಈ ಜೋಡಿಯಲ್ಲಿ ಅದನ್ನು ಬಿಟ್ಟದ್ದು, ಎರ್ಮುಂಡೆ ಮತ್ತು ತಾಟೆಯನ್ನು ಬಿಟ್ಟದ್ದು. ಅಂದರೆ ಮತ್ತದಲ್ಲಿ ಇದನ್ನು ಎರ್ಮುಂಡೆಯನ್ನು ಓಡಿಸಿದ್ದು. ಈಗ ನೀವು ಅದು ಒಂದು ಜೋಡಿ ನಿಮಗೆ ಮೊದಲನೇ ಬಾರಿ 9.55 ಸೆಕೆಂಡ್ ಆಯಿತು, ನಂತರ ಮತ್ತೊಮ್ಮೆ ಬಾರಿ ನಿಮಗೆ 8.78 ಸೆಕೆಂಡ್. ಅದು ಕಕ್ಕೆಬದ ಕಂಬದಲ್ಲಿ ಆದದ್ದು 8.78. ಆವಾಗ ಪುಟ್ಟ ಮಾಲದವರ ಹತ್ರ ಇತ್ತು. ನಂತರ ಇವರು ಮಿಜರ್ ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟಿ ಅವರು ತಗೊಂಡ್ರು ಅದನ್ನು. ಅದು ಮತ್ತೆ ಪುಟ್ಟ ಮತ್ತೆ ಅಪ್ಪು ಅಂತ, ಮಿಜರ್ ಅಪ್ಪು ಅಂತ, ಅದು 8.78 ರೆಕಾರ್ಡ್ ಮಾಡಿದೆ ಕಕ್ಕೆ ಪದವಲ್ಲಿ. ಈಗ ತುಂಬ ಜನ ಮಾಡಿದ್ದಾರೆ ಅದೇ ರೀತಿ. ಈಗ ಈ ಕಮಲದಲ್ಲೆಲ್ಲ ರೆಕಾರ್ಡ್ ಆಗ್ತದೆ, ಅದು ಕಮಲಗೋಸ್ಕರನೇ ಈ ಹೆಸರೆಲ್ಲ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಯಾರು ಬೇಕಾದರೂ ಮಾಡಿ, ಅದು ತುಂಬಾನೇ ಖುಷಿ. ಅಂದರೆ ಕಮಲಕ್ಕೊಂದು ಹೆಸರು ಬರ್ತದೆ, ಒಟ್ಟು ಕಮಲ ಏನು ಬೆಳೀತಾ ಉಂಟು. ಓಕೆ, ಈಗ ನೀವು ಹೇಗೆ ಏನು ಇಲ್ಲೆಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ, ಕೋಣಗಳನ್ನೆಲ್ಲ ನಿಮಗೆ ಎಕ್ಸಸೈಸ್ ಮಾಡಿಸುವಂಥದ್ದು, ಸ್ವಿಮ್ಮಿಂಗ್ ಮಾಡಿಸುವಂಥದ್ದು, ಹಾಗೆ ಒಂದು ಕಮಲಕ್ಕೊಂದು 1-2 ತಿಂಗಳಿರುವಾಗ ನೀವು ಕೂಡ ಜಿಮ್ ಹೋಗುವಂಥದ್ದು ಅಂಥದ್ದೆಲ್ಲ ಮಾಡ್ತೀವಿ? ಜಿಮ್ ಇಲ್ಲ, ಆವಾಗ ಒಂದು ಹುಡಿಗೆ ಇದು ನೀರಿಗೆ ಉಲ್ತಿದ್ದೇವೆ ಸ್ವಲ್ಪ ದಿನ, ಒಂದು 5 ದಿನ ಹುಡಿಗೆ ಉಲ್ತೇವೆ ಗದ್ದೆ. ಮತ್ತೆ ಸ್ವಿಮ್ಮಿಂಗ್ಗೆ ಹೋಗ್ತೇನೆ ನಾನು, ಮತ್ತೆ ಬೆಳಿಗ್ಗೆ ಎಕ್ಸಸೈಸ್ ಎಲ್ಲ. ಮತ್ತೆ ರನ್ನಿಂಗ್ ಗ್ರೌಂಡಿಗೆ ಹೋಗ್ತಾ ಇದ್ದೇನೆ. ನೀವು ಯಾವಾಗ ವರ್ಲ್ಡ್ ರೆಕಾರ್ಡ್ ಮಾಡಿದ್ರೆ ಅವಾಗಿನ ಸ್ಪೋರ್ಟ್ಸ್ ಮಿನಿಸ್ಟರ್ ನಿಮ್ಗೊಂದು ಆಫರ್ ಕೊಟ್ಟಿದ್ರು, ನಿಮಗೆ ಟ್ರಯಲ್ಸ್ ಅನ್ನು ಕಂಡಕ್ಟ್ ಮಾಡಿ ಮತ್ತೆ ಟ್ರೈನಿಂಗ್ ಮಾಡ್ತಾರೆ ಅಂತ. ನೀವು ಅದನ್ನ ರಿಜೆಕ್ಟ್ ಮಾಡ್ತೀರಾ? ಇಲ್ಲ, ರಿಜೆಕ್ಟ್ ಅಂತಲ್ಲ, ನಾನು ಹೇಳಿದ್ದೆ ಅವ್ರ ಹತ್ರ. ಈಗ ನಮ್ದು ಎಂತ ಅಂದ್ರೆ ಈ ಕೆಸರುಗದ್ದೆಯಲ್ಲಿ ಓಡುದು, ಅಂದ್ರೆ ಕಡೆಗಳಲ್ಲಿ ಅವರು ತುದಿಗಾಲಲ್ಲಿ ಓಡುದು ಶೂ ಹಾಕಿ ಟ್ರ್ಯಾಕಲ್ಲಿ. ಅಂದರೆ ಅವರಿಗೂ ನಮಗೂ ಕಂಪೇರ್ ಮಾಡಿದರೆ ಅದು ಆಗಲ್ಲ ಅಂತ ಹೇಳಿದ್ದೇನೆ ಅವರಿಗೆ. ರಿಜೆಕ್ಟ್ ಅಂತಲ್ಲ, ತುಂಬ ವ್ಯತ್ಯಾಸ ಆಗ್ತದೆ. ನಾವು ಇದರಲ್ಲಿ ಒಂದು ಮೆಡ್ಲ್ ಬೇಕಾದರೆ ಒಂದು 7 ವರ್ಷ ಹೋಗಿದ್ದೇವೆ ಟ್ರಯಲ್ ಮಾಡಿ ಮಾಡಿ ಮಾಡಿ. ಮೆಡ್ಲೆಲ್ಲ ಆಗ್ತಿರ್ಲಿಲ್ಲ ಮೊದಲು, ಮತ್ತು 7 ವರ್ಷದ ನಂತರ ಕಂಟಿನ್ಯೂ ಮೆಡ್ಲ್ ಆಗಿದೆ. ಈಗ ನೀವು ಒಂದು ಕಂಬಳಕ್ಕೆ ಪರ್ಸ್ನಲ್, ಈಗ ನಿಮ್ಮ ಒಂದು ಲೈಫ್ ಸ್ಟೋರಿ ಕೇಳೋಣ. ನಿಮ್ಮ ಬಾಲ್ಯ, ನೀವು ಹುಟ್ಟಿದಲ್ಲಿ ನಿಮಗೆ ಕಂಬಳದ ಇಂಟ್ರೆಸ್ಟ್ ಹೇಗೆ ಬಂತು? ನೀವು ಒಂದು ಏನು ಅತ್ಯಂತ ಕಿರಿ ವಯಸ್ಸಿನಿಂದಲೂ ನೋಡ್ತಾ ಬಂದಿದ್ದೀರಾ, ಹೇಗೆ? ನಂತರ ಒಂದು 7ನೇ ತರಗತಿಯಲ್ಲಿರುವಾಗ ಅಲ್ಲಿ ಮಿಜಾರ್ ಅಶ್ವತ್ಪುರ ಅಂತ ಕೋಣೆತ್ತು, ಅವ್ರ ಜೊತೆ ಹೋಗ್ತಿದ್ದೆ ಕಂಬಳಕ್ಕೆ. ಈ ಶಾಲೆಯೆಲ್ಲ ಬಿಟ್ಟ ಮೇಲೆ ಶನಿವಾರ ಬ್ಯಾಗೆಲ್ಲ ತೊಗೊಂಡೇ ಕಂಬಳಕ್ಕೆ ಹೋಗ್ತಿದ್ದೆ. ಮೊದಲು ಇದಿತ್ತು ಕಂಬಳ, ಯಾವುದು ಕೊಲ್ತ ಮಜಲ್ ಮತ್ತು ಕಾವಲ್ಕಟ್ಟೆ ಮೊದಲಿನ ಕರೆ, ಮತ್ತು ಅಡವೆ ನಂದಿಕರು ಮೊದಲಿನ ಕರೆ, ಪಿಲುಕುಲ ಕಂಬಳ ಆಗ್ತಿತ್ತು ಇಲ್ಲಿ. ಅದನ್ನೆಲ್ಲ ನೋಡಲಿಕ್ಕೆ ನಾವು ಹೋಗ್ತಿದ್ವಿ. ಅಂದರೆ ಕೋನದ ಜೊತೆ ಮಿಜಾರ್ ಅಶ್ವತ್ಪುರ ದಾಸರು ಬಿಟ್ಟು ಕಾಂತಪ್ಪ ಗೌಡ್ರಿದ್ದು ಕೋನ. ನಂತರ ಅದನ್ನು ಉಳುಮೆ ಮಾಡಲಿಕ್ಕೆ, ಅದನ್ನು ಸಾಕಲಿಕ್ಕೆ, ಮತ್ತು ಎಕ್ಸಸೈಸ್ ಎಲ್ಲ ಮಾಡಲಿಕ್ಕೆ ಒಂದು ಇದಾಯಿತು, ಒಂದು ಕಂಬಳಕ್ಕೆ ಹೋಗ್ಬೇಕಂತ. ಓಡಿಸೋದು ಮತ್ತೆ ನಮಗೆ ಇದು ಆದದ್ದು. ಮೊದಲು ಆ ಥರ ಟೀಮ್ನೊಟ್ಟಿಗೆ ಹೋಗ್ತಿದ್ದೆ ನಾನು. ಮತ್ತು ಅದನ್ನು ನೋಡಿ ನೋಡಿ ಮತ್ತೆ ಇವರು ಭಾಸ್ಕರ್ ಶೆಟ್ರ್ ಅಂತ, ಹತ್ತೂರು ಗೊತ್ತು ಭಾಸ್ಕರ್ ಶೆಟ್ರ್ ಅಂತ, ಚಿಕ್ಕ ಮರಿ ತಗೊಂಡ್ರು ಕಂಬಳಕ್ಕೆ ಓಡಿಸೋ ಕೋನ ಮಾಡುವಂತ. ನಾವು ಅವರ ಜೊತೆನೇ ಇದ್ದೆ ಮತ್ತೆ ತುಂಬ ಸಮಯದ ನಂತರ. ಮತ್ತೊಂದಿನ ಇವರು ಗುಣಪಾಲ್ ಸರ್ ಅವರ ಅಕಾಡೆಮಿ ಮಾಡಿದರು ಶಿರ್ಲಾಲಲ್ಲಿ ಮಾಡಿದ್ದು ಟ್ರಯಲ್. ಇಲ್ಲಿ ಕಾರ್ಕಳ ಲವಕುಶ ಕಮಲದಲ್ಲಿ ಮಿಯರ್ ಟ್ರ್ಯಾಕಲ್ಲಿ ಆದದ್ದು. ನಂತರ 10 ದಿನ ಇಲ್ಲಿ ತರಬೇತಿ ಇತ್ತು ಸಿರ್ಲಾಲಲ್ಲಿ. ಅದನ್ನೆಲ್ಲ ತರಬೇತಿ ಆದಮೇಲೆ ಆವಾಗ 83 ಜನ 82 ಜನ ಇದ್ವಿ ನಾವು. ಈಗಲೂ ನಾನು ಮತ್ತು ಭವನೀಶ್ ಮತ್ತು ರೆಂಜಾಲ ಇನ್ನೊಬ್ರು ಇದ್ದಾರೆ, ಅವರೆಲ್ಲ ಇದ್ದಾರೆ ಈಗ. ಅಂದರೆ ಅವರು ಅಲ್ಲಿ ಹೋಗಲಿಕ್ಕೆ ಕಾರಣ ಇವರು ಭಾಸ್ಕರ್ ಶೆಟ್ಟಿ ಅಂತ, ಹತ್ತಿರ ಗೊತ್ತು, ನೀವು ಅಲ್ಲಿ ಹೋಗಿ ಟ್ರಯಲಲ್ಲಿ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಹೋಗಿ ಅಂತ. ನಾನು ಹೋಗೋದಿಲ್ಲ ಅಂತ ಹೇಳಿದೆ. ಮತ್ತು ನಾನು ಮತ್ತು ಇಬ್ಬರು ಹೋದ್ವಿ. 10 ದಿನ ಟ್ರೈನಿಂಗ್ ಎಲ್ಲ ಆಗಿ ಮತ್ತು ಫಸ್ಟಿಗೆ ಸಿಕ್ಕಿದ್ದು ಇದು ನೀರೇಬದ್ರಿಗೆ ಗೊತ್ತಿದ್ದು ಕೋನ. ಅವರು ಕೋನ ಕೊಟ್ಟು, ಅವರು ಎಲ್ರಿಗೆ ಕೋನ ಕೊಟ್ಟಿದ್ದೆ, ನಿಶಾಂತ್ ಶೆಟ್ಟಿಗೆ, ನನಗೆ, ಪ್ರವೀಣ್ ಕೋಟೆಯನ್ರಿಗೆ, ಮತ್ತು ತುಂಬ ಜನರಿಗೆ ಅವ್ರದ್ದೇ ಕೋನ ಫಸ್ಟಿಗೆ ಓಡಿಸಲಿಕ್ಕೆ. ಅವತ್ತು ಟ್ರೈನಿಂಗ್ ಕಂಬಳದಲ್ಲಿ ಮೆಡ್ಲಾಗಿ, ಮತ್ತು ನಂದಲ್ಕೆ ಶ್ರೀಕಾಂತ್ ಭಟ್ರವರ ಹಗ್ಗ ಕಿರಿಯದಲ್ಲಿ ಫಸ್ಟಿಗೆ ಮೆಡ್ಲಾಗಿ ಬಂಗಡಿ ಕೊಂಡ. ನಂತರ ಹಾಗೆ ಆಗಿ ಈಗ
ಇವರು ಸ್ಟಾರ್ಟಿಂಗ್ ಕಟ್ಟುವಾಗಿಂತ ಇವ್ರ ಜೊತೆನೇ ಇದ್ದಾರೆ, ಯಾರು ಶಕ್ತಿ ಪ್ರಸಾದ್ ಶೆಟ್ಟಿ ಅವರು. ಓಕೆ, ಈಗ ನೀವು ಹೇಳಿದ್ರಿ ನೀವೊಂದು ಕಮಲದ ಅಕಾಡೆಮಿಗೆ ಹೋಗಿದ್ರಿ, ಅಲ್ಲಿ ಟ್ರೈನಿಂಗ್ ತಗೊಂಡ್ರಿ ಅಂತ. ಸೊ ಅಲ್ಲಿ ಟ್ರೈನಿಂಗ್ ಅಂದರೆ ಏನೆಲ್ಲ ಇತ್ತು ಆ ಟ್ರೈನಿಂಗಲ್ಲಿ? ನಮಗೆ ಒಂದು 200 ಜನ ತನಕ ಇದ್ದರು. ಫಸ್ಟಿಗೆ ಫಿಸಿಕಲ್ ಟೆಸ್ಟ್ ಎಲ್ಲ ಮಾಡ್ತಾರೆ, ಅದಾದ ನಂತರ ಸೆಲೆಕ್ಷನ್ ಯಾವುದ್ರಂದರೆ ಓಡಲಿಕ್ಕೆ ಒಂದು ಕರೆಗೆ, ಅದರಲ್ಲಿ ಸೆಲೆಕ್ಟ್ ಮಾಡಿ ಒಂದು 100 ಜನ ಏನೋ ಇದ್ದರು. ನಂತರ 82 ಜನ ಲಾಸ್ಟ್ಗೆ ಉಳಿದದ್ದು ನಾವು. ಅದನ್ನು ಇಲ್ಲಿ ಸಿರ್ಲಲ್ಲಿ ಒಂದು 10 ದಿನ ಟ್ರೈನಿಂಗ್. ಫಸ್ಟಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಯೋಗ ಇತ್ತು, ನಂತರ ದೈಹಿಕ ಶಿಕ್ಷಕರು ಅವರು ಬಂದು ಎಕ್ಸಸೈಸ್ ಎಲ್ಲ ಮಾಡಲಿಕ್ಕೆ ಇರ್ತದೆ. ಮತ್ತು ಇದು ಬೆಳಿಗ್ಗೆ ಉಪಹಾರ ಅಂದರೆ ಯಾವುದು ಈ ನಾರ್ಮಲಾಗಿ ಕುಂಬಳಕಾಯಿ ಜ್ಯೂಸು ಮತ್ತು ಹೆಸರು ಬೇಳೆ, ಹೆಸರು ಕಾಳೆಲ್ಲ ಇರ್ತದೆ, ಅದರಲ್ಲೆಲ್ಲ ಜ್ಯೂಸು, ರಾಗಿ ಜ್ಯೂಸು, ಎಳ್ಳು ಜ್ಯೂಸು, ದಿನಾಲದೇ ಒಂದೊಂದು ದಿನಕ್ಕೆ ಒಂದೊಂದು ರೀತಿ ಇರ್ತಾಯಿತ್ತು. ನಂತರ ಒಂದು 11 ಗಂಟೆಯಿಂದ ಮಧ್ಯಾಹ್ನ ತನಕ ಇದು ಇವರು ಸರಪಡಿ ಅಪ್ಪನ್ ಅಂತ ಇದ್ದಾರೆ, ಜಾನ್ ಸಿರಿಲ್ ಡಿಸೋಸ್ ಅಂತ. ಅವರು ಈ ಬೆತ್ತ ನೇಯುವಂಥದ್ದು, ಕೋಲು ಮತ್ತು ಇದಕ್ಕೆ ಸಲಕರಣೆ ಎಲ್ಲ ಏನೆಲ್ಲ ಬೇಕು, ಕೋನಕ್ಕೆ ಹಗ್ಗ, ನೆತ್ತಿ ಬಲ್ಲಂತೆ ನೆತ್ತಿ ಹಗ್ಗ, ಅದ್ರು ಮತ್ತು ಓಡಿಸುವಂಥದ್ದು, ನುಗ್ಗ ಕಟ್ಟುವಂಥದ್ದು ಎಲ್ಲ ಹಗ್ಗ ಎಲ್ಲ ನೇಯಲಿಕ್ಕೆ ಅವರು ಹೇಳಿಕೊಡ್ತಾಯಿದ್ರು. ದಿನಾಲು ಒಂದು 10 ಗಂಟೆಯಿಂದ ಇಲ್ಲದ್ರೆ 11 ಗಂಟೆಯಿಂದ ಮಧ್ಯಾಹ್ನ ತನಕ. ಅದಾದ ನಂತರ ಊಟ ಎಲ್ಲ ಆಗಿ ಮಧ್ಯಾಹ್ನ ನಂತರ ಪುನಃ ಅದೇ ರೀತಿ ಏನೆಲ್ಲ ಈ ಕಮಲದಲ್ಲಿ ಏನೆಲ್ಲ ಈಗ ಕಚ್ಚೆ ಕಟ್ಟಲಿಕ್ಕೆ, ಲುಂಗೆಲ್ಲ ಕಟ್ಟಲಿಕ್ಕೆ, ಮುಂಡಸ್ ಕಟ್ಟಲಿಕ್ಕೆ ಎಲ್ಲ ತರಬೇತಿ ಎಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಒಂದು 10 ದಿನ ಇತ್ತು ಏನೆಲ್ಲ ಮಾಡಲಿಕ್ಕೆ ಅಂತ. ಈಗ ಅದಕ್ಕೆ ಸಲಕರಣೆಗಳೆಲ್ಲ ಏನು ಬೇಕು ಅಂತ ಹೇಳಿಕೊಡ್ತಾರಲ್ಲ, ಈಗ ಒಂದು ಕಂಬಳದಲ್ಲಿ ಏನೆಲ್ಲ ಸಲಕರಣೆಗಳು ಬೇಕು? ನೇಗಿಲಲ್ಲಿ ಓಡಿಸಲಿಕ್ಕೆ, ಅದರ ನುಗ್ಗಕ್ಕೆ ಕಟ್ಟಲಿಕ್ಕೆ ಕೋಂಟಿನ ಬಗ್ಗೆ, ಮತ್ತು ಪೊನಕ್ಕೆ ಅಂತ ಆ ಕಡೆ ಈ ಕಡೆ ಎಳೆಯೋದಾಗೆ ಕೋನ್, ನೇಗಿಲು ವಿಭಾಗದಕ್ಕೆ, ಮತ್ತು ಹಗ್ಗ ವಿಭಾಗದಕ್ಕೆ ನೆತ್ತಿ ಬಲ್ಲು ಮತ್ತು ಓಡಿಸುವ ಹಗ್ಗ ಅದೆಲ್ಲ ಬೇಕಾಗುತ್ತೆ. ಮತ್ತು ಈಗ ಕೋಣ ಸಾಕುವಾಗ ನಾವು ಅದಕ್ಕೆ ಮೂಗ್ದಾರ ಹಾಕ್ತೇವೆ, ಅದು ಯಾಕೆ? ಅಂದರೆ ಅದು ನಾವು ಈಗ ಉರುಳೆಲ್ಲ ತಿಂದು ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಎಷ್ಟು ಪಾಪ ಕೋಣ ಇದ್ರೂ ಅದು ಜೋರು ಮಾಡೇ ಮಾಡ್ತದೆ, ಒಂದಲ್ಲ ಒಂದಿನ ಜೋರು ಮಾಡೇ ಮಾಡ್ತಾರೆ. ಮತ್ತು ಈಗ ನಾವು ಒಂದು ನೋಡ್ಬೋದು, ಈಗ ಉಳುವಾಗ ಕೆಲವು ಕೋಣಕ್ಕೆ ಕಟ್ಟಿರ್ತಾರೆ, ಕೊಂಬಿಗೆ ಹೀಗೆ ಹಾಕಿ ಇಲ್ಲಿ ಕುತ್ತಿಗೆಯಿಂದ ಕೆಳಗಿಂದ ಕಟ್ಟಿರ್ತಾರೆ, ಅದೇ ಹಾಕಿ ಅದಂದರೆ ಅದು ಜೋರು ಮಾಡ್ತದೆ, ಸ್ವಲ್ಪ ಆಯ್ತದೆ ಮೇಲೇನೆ. ಹಾಗಾಗಿ ಈ ಕೋಡಿದ ಪೆಟ್ಟು ಈಗ ಹಾಯುವಾಗ ಈಗ ಸ್ವಲ್ಪ ತಲೆಯಿಂದ ಇದು ಮಾಡಿದ್ರು ಕೋಡಿದ ಪೆಟ್ಟು ಜಾಸ್ತಿ ಆಗುತ್ತೆ ಜನರಿಗೆ. ಹಾಗಾಗಿ ಸ್ವಲ್ಪ ತಲೆಯೆಲ್ಲ ಅಲ್ಲಾಡ್ದಾಗೆ ಅದನ್ನು ಕಟ್ಟಿ ಅದೊಂದು ಸೇಫ್ಟಿಯಾಗಿರ್ತೇವೆ ನಾವು. ಈಗ ಕಂಬಳದಲ್ಲಿ ಕೆಲವೊಮ್ಮೆ ನಾವು ಕೆಲವು ಕಡೆ ನೋಡ್ಬೋದು, ಈಗ ಆನೆಗೆ ಮದ ಬಂದು ಕಂಟ್ರೋಲ್ ತಪ್ಪಿ ಏನಾದರೂ ಅವಘಡಗಳಾಗುವಂಥದ್ದು, ಹಾಗೆ ಕೋಣಗೆ ಕೂಡ ಯಾವತ್ತಾದರೂ ಅಂದರೆ ಮದ ಬರುವಂಥದ್ದು ಅಥವಾ ಕಂಬಳದ ಫೀಲ್ಡಲ್ಲಿ ಯಾವತ್ತಾದರೂ ಅದು ಕಂಟ್ರೋಲ್ ತಪ್ಪುವಂಥದ್ದು ಹಾಗೆಲ್ಲ ಆಗ್ತದೆ? ಅಂದರೆ ಎಷ್ಟು ಪಾಪದ ಕೋನ ಕೂಡ ಕೆಲವು ಜೋರು ಮಾಡ್ತದೆ. ಒಂದು ನಮ್ಮ ಹತ್ರ ಪಕ್ಕು ಇದೆ ಒಂದು ಕೋನ್ ಅಂತ, ಅದು ಈಗ ಸ್ವಲ್ಪ ದಿನ ಮಾತ್ರ ಅದಕ್ಕೆ ಗುರುತ, ಮತ್ತೆ ಜೋರು ಮಾಡ್ತದೆ, ಓಡಿಸ್ಕೊಂಡೇ ಬರ್ತದೆ. ಒಂದು ಇದು ಚಂದ್ರ ಅಂತ ನಮ್ಮ ಕೋನ, ಅದು ಕೂಡ ಹಾಗೇನೆ ಈ ಐಕಲ ಕಮಲದಲ್ಲಿ ಮತ್ತು ನರಿಂಗನ ಕಮಲದಲ್ಲಿ ಅದಕ್ಕೆ ಮೆಡ್ಲಾಗಿದೆ, ಬಹುಮಾನ ಸಿಕ್ಕಿದೆ. ಆ ನಂತರನೂ ಅದರ ನೋವೆಲ್ಲ ಇಲ್ಲದಾಗೆ ಮಾಡಿ ಜನರಿಗೆಲ್ಲ ಇದು ಮಾಡಿ ಆಯಿತು. ನಾ ಆ್ಯಕ್ಚುಲಿ ಬಂದು ಈಗ ಒಂದು ರೌಂಡ್ ನಿಮ್ಮ ಅಪ್ಪು, ಪಕ್ಕು, ಕಾಳಿ, ಚಂದ್ರಿ ಇವರನ್ನೆಲ್ಲ ಮಾತಾಡಿಸ್ಕೊಂಡು ಅವ್ರಿಗೆ ಕ್ಯಾರೆಟ್ ಎಲ್ಲ ಕೊಟ್ಟು ನಾವೊಂದು ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದು. ಅದರಲ್ಲಿ ಈಗ ನೀವು ಹೇಳಿದ್ರೆ ಅಪ್ಪುಗೆ ಟ್ರಾಫಿ ಕಂಡ್ರೆ ಭಾರಿ ಭಯ, ಟ್ರಾಫಿ ನೋಡಿದ ಕೂಡಲೇ ಫುಲ್ ಅದು ಭಯದಲ್ಲಿ ನಮಗೆ ಜೋರು ಮಾಡ್ತದೆ. ಯಾಕಂದ್ರೆ ಯಾಕಿರ್ಬೋದು ಅದು? ಅದ್ರ ಗೊತ್ತಿಲ್ಲ ಏನಂತ. ಅದು ಟ್ರೋಫಿ ಇಟ್ಟರೆ ಮೊದಲೆಲ್ಲ ತುಂಬ ಮೆಡಲ್ ಮಾಡಿ, ಜೂನಿಯರಲ್ಲಿ 14 ಕಮಲದಲ್ಲಿ 15 ಮೆಡಲ್ ಮಾಡಿದ್ದು, ಒಂದು ಮಾತ್ರ ಸೆಕೆಂಡ್ ಆಗಿತ್ತು, ಮತ್ತೊಂದು ಜೋಡಿ AB ಆಗಿತ್ತು ಬಾರಡಿಯಲ್ಲಿ. ಎಲ್ಲ ಕಮಲದಲ್ಲಿ ಅದು ಪ್ರೈಸ್ ಮಾಡಿದೆ. 15 ಕಮಲದಲ್ಲಿ 15 ಕೂಡ ಮೆಡಲ್ ಆಗಿದೆ. ಅದು ರೆಕಾರ್ಡ್ ಆ ವರ್ಷದ್ದು ನಮ್ದು ಹಗ್ಗ ಜೂನಿಯರಲ್ಲಿ, ಅಪ್ಪು ಮತ್ತೆ ಪಕ್ಕು. ಅಲ್ಲ, ಅಷ್ಟು ಮೆಡಲ್ ಆದ್ರೂ ಕೂಡ ಅದಕ್ಕೆ ಸ್ವಲ್ಪ ಭಯ ಜಾಸ್ತಿ ಮೆಡಲ್.
ಈಗ ನೀವು ಏನು ಸಲಕರಣೆಗಳ ಬಗ್ಗೆ ಹೇಳಿದ್ರಿ, ಕೋಡಿದ್ದು ಕೆಲಸ ಮಾಡೋದು ಅಂತ ಹೇಳಿದ್ರಿ, ಅದೇನು ಕೋಡಿದ್ದೇನು ಕೆಲಸ ಮಾಡ್ತೀವಿ? ಅಂದರೆ ಅದು ಕೆಲವೊಮ್ಮೆ ಭುಜಕ್ಕೆ ತಾಗ್ತದೆ ಕೋಡು, ಅದು ನಡೆಯುವಾಗ ಇಲ್ಲಿ ಎದೆ ಹತ್ರ ತಾಗ್ತದೆ ಕೋಡು. ಅದನ್ನು ಕಟ್ ಮಾಡಿದರೆ ಅದು ತಾಗುವುದಿಲ್ಲ. ಮತ್ತೊಂದು ಶೈನಿಂಗೋಸ್ಕರ ಅದನ್ನು ಒಳ್ಳೆ ರೀತಿ ಈಗ ನೋಡುವಾಗ ತುಂಬ ಒಳ್ಳೆ ಕಾಣಬೇಕಂತ. ಮತ್ತೊಂದು ನಾವು ಹಗ್ಗದಲ್ಲಿ ಓಡಿಸುವಂಥದ್ದು ಕೋನ. ಹಾಗಾಗಿ ಅದು ಕಟ್ಟುವಾಗ ಕೆಲವೊಮ್ಮೆ ಕಟ್ಟಲಿಕ್ಕೆ ಆಗದ, ದಪ್ಪ ಇದ್ರೇನಾಗೋದು, ಸ್ವಲ್ಪ ತೆಳು ಮಾಡಬೇಕು ಇದು ಕೋಡು, ಹಾಗೆಲ್ಲ ಇರ್ತದೆ. ಮತ್ತು ಅದರ ಉಗುರು ತೆಗಿತೇವೆ, ಉದ್ದ ಬರದಾಗಿ ಟಚ್ ಮೇಲ್ಗಡೆ ಬಿದ್ದರೆ ಅದಕ್ಕೆ ಓಡಲಿಕ್ಕೆ ಆಗಲ್ಲ. ಹಾಗಾಗಿ ಇಲ್ಲ, ಇವತ್ತು ಇವರು ಅಪ್ಪನ ಬರ್ತಾರೆ ಅದನ್ನು ಕೆಲಸ ಎಲ್ಲ ಮಾಡಲಿಕ್ಕೆ. ಅಂದರೆ ಈಗ ಗದ್ದೆ ಹುಲ್ಲುವಾಗ ಸ್ವಲ್ಪ ಕೂಲಾಗಿರ್ತದೆ ಅದು, ಅಂದರೆ ಗದ್ದೆ ಹುಲ್ಲು ಸ್ವಲ್ಪ ಆಗಿರ್ತದೆ. ಈಗ ನಾವು ಬೇರೆ ಟೈಮಲ್ಲಿ ತೆಗೆದ್ರೆ ಸ್ವಲ್ಪ ಜೋರು ಮಾಡ್ತಾರೆ, ಅದಕ್ಕೆ ಇವತ್ತು ಹೇಳಿದ್ದೇವೆ ತೆಗಿಲಿಕ್ಕೆ. ಈಗ ಅದಕ್ಕೆ ಏನಾದರೂ ಹುಷಾರು ತಪ್ಪುವಂಥದ್ದು ಹಾಗೆಲ್ಲ ಆಗ್ತದೆ? ಈಗ ಏನು ಎಮ್ಮೆ ಇದೆ ನಿಮ್ಮದು ಕೋಣಗಳು, ಅದಕ್ಕೆ ಈಗ ಹುಷಾರು ತಪ್ಪುವಂಥದ್ದು ಅಂಥದ್ದೆಲ್ಲ ಆದರೆ ಹೇಗೆ ನೋಡ್ಕೊಳ್ತಾರೆ ಆ ಟೈಮಲ್ಲಿ? ಕಂಬಳದ ಟೈಮಲ್ಲಿ ಹುಷಾರು ತಪ್ಪಿದ್ರು? ಕಂಬಳದ ಟೈಮಲ್ಲಿ ಅದರ ಕೂದಲು ಸ್ವಲ್ಪ ಸ್ಟ್ರೈಟ್ ಆಗಿರ್ತದೆ, ಜ್ವರ ಎಲ್ಲ ಬಂದರೆ, ಮತ್ತು ಮೂಗಲ್ಲಿ ನೀರು ಬರ್ತದೆ, ಮತ್ತು ತಿನ್ನುವುದಿಲ್ಲ, ಹೊಟ್ಟೆಗೆ ತಿನ್ನುವುದಿಲ್ಲ ಅದು ಜ್ವರ ಎಲ್ಲ ಬಂದರೆ, ಮಲಗಿ ಇರ್ತದೆ. ಹಾಗಾಗಿ ಗೊತ್ತಾಗ್ತದೆ. ಈಗ ಕೋಣ ಸಾಕುವವರಿಗೆ, ಪ್ರಜ್ವಲ್ ಅಂತ ಕೆಂಪು ಶರ್ಟ್ನವನು, ಅವನು ಕೋಣ ಇಲ್ಲಿ ಸಾಕಲಿಕ್ಕೆ ಇರ್ತಾನೆ. ಈಗ ನೀವು ಹೇಳಿದರೆ ಅದು ಏನು ತಿನ್ನುವುದಿಲ್ಲ ಅಂತೆಲ್ಲ, ಆಗ ಏನಾದರೂ ಕಂಬಳಕ್ಕೆ ಓಡೋ ಮುಂಚೆ ಕೋಣಕ್ಕೆ ಏನು ತಿನ್ನಲಿಕ್ಕೆ ಕೊಡ್ತಾರೆ? ಅಂದರೆ ಬೆಳಿಗ್ಗೆಲ್ಲಿ ನಾವು ಬೆಳಿಗ್ಗೆ ನೀರಿಟ್ಟು ಮೊದಲಿಗೆ ಹುಲ್ಲಾಕಿ 1-2 ಸೂಡಿ, ಮತ್ತು ನೀರಿಡ್ತಾರೆ. ಅದು ಕುಡ್ದಾದ್ಮೇಲೆ 1-2 ಸೂಡಿ ಪುನಃ ಬೈಹುಲ್ಲು ಹಾಕ್ತಾರೆ. ನಂತರ ಉರುಳಿ ಇಡೋದು. ಅಂದರೆ ಆ ಉರುಳಿ ತಿಂದು ಇದು ಕಾಯಿ ಕಡಿಯುವಂಥದ್ದು ಮಾಡ್ತಾರೆ. ಅದು ಹೊರಗಡೆ ತಂದು ಜಗಿತದೆ ತುಂಬ, ಇಲ್ಲದ್ರೆ ಹೊಟ್ಟೆ ಉಬ್ಬರಾಗ್ತದೆ, ಅದು ಗ್ಯಾಸ್ಟಿಕ್ ಆಗ್ತದೆ. ಹಾಗಾಗಿ ಮೊದಲಿಗೆ ಹುಲ್ಲೆ ಹಾಕೋದು, ನೀರು ಮತ್ತೆ ಹುಲ್ಲು ಹಾಕಿ ಮತ್ತೆ ಪುನಃ ಉರುಳಿ ಇಡ್ತೇವೆ, ಮತ್ತೆ ಓಡ್ಲಿಕ್ಕೆ ಕರ್ಕೊಂಡು ಹೋಗ್ತೇವೆ. ಕರ್ಕೊಂಡು ಹೋಗ್ತೇವೆ. ಆಮೇಲೆ ಈಗ ದೂರ ಕಡೆ ಕಂಬಳ ಎಲ್ಲ ಇದ್ರೆ ನೀವು ವೆಹಿಕಲ್ ಅಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕಾಗ್ತದಲ್ಲ, ಆಗ ಹೇಗೆ? ಈಗ ವೆಹಿಕಲ್ ಅಲ್ಲಿ ಕೆಲವೊಮ್ಮೆ ಪ್ರಾಣಿಗಳೆಲ್ಲ ಪಯಣ ಮಾಡಿ ಹೋದ್ರೆ ಅದಕ್ಕೆ ಈಗ ನಮ್ಗೆ ಮನುಷ್ಯರಿಗೆ ಟ್ರಾವೆಲ್ ಸಿಕ್ನೆಸ್ ಅಂತ ಹೇಳ್ತೇವೆ. ಹಾಗೆ ಕೆಲವೊಮ್ಮೆ ಈಗ ನನ್ನ ಹತ್ರ ನಾಯಿ ಇತ್ತು, ನಾಯಿಗೆ ನಾವು ಟ್ರಾವೆಲ್ ಮಾಡಿ ಕರ್ಕೊಂಡು ಹೋದ್ರೆ ಅದಕ್ಕೆ ವಾಮಿಟ್ ಆಗುವಂಥದ್ದು, ಮತ್ತೆ 1-2 ದಿನ ಅದಕ್ಕೆ ಹುಷಾರಿಲ್ಲ. ಆ ರೀತಿ ಕಂಬಳದ ಕೋಣಗಳಿಗೆ ಏನಾದರೂ ಆಗ್ತದ ಟ್ರಾವೆಲಿಂಗಲ್ಲಿ? ಹಾಗೇನಿಲ್ಲ, ಅಂದರೆ ಅದು ಉರುಳಿ ತಿಂದು ಗಟ್ಟಿಯಾಗಿರ್ತದೆ. ಕೆಲವು ಕೋಣ ಗಾಡಿಯಲ್ಲಿ ಹೋಗಿ ಮಲಗ್ತದೆ, ಬೇರೆ ಬೇರೆಯವ್ರದ್ದು ಕೋಣೆಲ್ಲ ಹೋಗಿ ಗಾಡಿಯಲ್ಲಿ ಹೋಗಿ ಮಲಗ್ತದೆ. ಮತ್ತು ಅಷ್ಟೇನು ದೂರ ನಮಗಿಲ್ಲ, ಇಲ್ಲ ಮಿಯಾರಿಗೆ ಮೂಡುಬಿದ್ರಿಗೆ ದೂರ ಅಂದರೆ ಬ್ಯಾಂಗ್ಳೂರಿದ್ದು ಕಂಬಳಕ್ಕೆ ಮಾತ್ರ. ಅವಾಗ ಹೋಗೋ ಸ್ವಲ್ಪ ಕೋಣ 1-2 ವಾರ ಹುಷಾರಿರಲಿಲ್ಲ, ಅಂದರೆ ಅದಕ್ಕೆ ಮೈ ಕೈಯೆಲ್ಲ ನೋವು, ನಿಂತು ಕೆಲವು ಮಲಗುವುದಿಲ್ಲ. ಹಾಗಾಗಿ ನಿಂತಾಗೆ ಅದಕ್ಕೆ ಸಾಕಾಗ್ತದೆ. ಹಾಗಾಗಿ ಉರುಳಿ ತಿನ್ನುವುದು, ನೀರು ಕುಡಿಯುವಂಥದ್ದು ಅದರಲ್ಲಿ ತುಂಬ ವ್ಯತ್ಯಾಸ ಆಗಿತ್ತು ಅವತ್ತು. ನೀವು ಬ್ಯಾಂಗ್ಳೂರಿಗೆ ಯಾವಾಗ ಹೋದದ್ದು ಕಂಬಳಕ್ಕೆ? ಹೋದ ವರ್ಷ ಫಸ್ಟ್ ಒಂದು ಕಂಬಳ ಇತ್ತು ಬ್ಯಾಂಗ್ಳೂರಲ್ಲಿ, ಅದಕ್ಕೆ ಕಂಬಳಕ್ಕೆ ಹೋಗಿದ್ದೀನಿ. ಅದು ಹೇಗಾಯಿತು ಬ್ಯಾಂಗ್ಳೂರಲ್ಲಿ? ಅಂದರೆ ನಮ್ಮ ದಕ್ಷಿಣ ಕನ್ನಡ ಬಿಟ್ಟು ಆಚೆ ಹೋಗಿ ಮಾಡಿದಂಥ ಕಂಬಳ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ತುಂಬ ಒಳ್ಳೆಯದಾಗಿತ್ತು. ಯಾಕಂದರೆ ಬೆಂಗಳೂರಿನ ಜನರಿಗೆ ಒಂದು ನೋಡುವಂಥದ್ದು ಅವಕಾಶ ಸಿಕ್ಕಿದ್ದು ತುಂಬ ಖುಷಿ. ಯಾಕಂದರೆ ಈ ಕರಾವಳಿ ಜಿಲ್ಲೆಯಲ್ಲಿ ಆಗಿದ್ದು ಅಲ್ಲಿ ಹೋಗಿ ಮಾಡಿದಾರಂತ ತುಂಬ ಖುಷಿಯಾಗಿತ್ತು, ಅವರಿಗೆ ಒಂದು ನೋಡುವ ಅವಕಾಶ ಸಿಕ್ಕಿದೆ. ಅಲ್ಲಿ ಜನರ ರೆಸ್ಪಾನ್ಸ್ ಹೇಗಿತ್ತು? ತುಂಬ ಅವರಿಗೆ ಈ ಕೋಣ ಓಡುವಂಥದ್ದು ಟಿವಿಯಲ್ಲಿ ನೋಡಿದ್ರು ಎದ್ದಿರ್ಬೋದು, ಅಲ್ಲಿ ಬೊಬ್ಬೆ ಇದಿಲ್ಲ ಎಲ್ಲ ತುಂಬ ಜಾಸ್ತಿಯಾಗಿ ಕ್ರೇಜ್ ಇತ್ತು. ಈಗ ಈ ಕೋಣ ಅದು ಏನು ಕಂಬಳದಲ್ಲಿ ಓಡುವಾಗ ಬೆತ್ತ ಇರ್ತದೆ, ಈಗ ನಾವು ನೋಡ್ಬೋದು ಕೆಲವೊಮ್ಮೆ ತುಂಬ ಜನ ಅದನ್ನು ಕಾರಲ್ಲಿ ಆಗಿರ್ಬೋದು ಅಥವಾ ಮನೆಗಳಲ್ಲೆಲ್ಲ ಇಟ್ಕೊಂಡಿರ್ತಾರೆ, ಅದು ಲಕ್ಕಿ ಅಂತ ಹೇಳ್ತಾರೆ. ಅದು ಹೇಗೆ, ಹೌದಾ ಲಕ್ಕಿಯ? ಕೆಲವರಿಗೆ ಇರ್ತಾರೆ ಅದು. ಈಗ ಏನಾದರೂ ಮಾಡಬೇಕಾದ್ರೆ ಒಂದು ನಂಬಿಕೆ ಅಂತ ಬೇಕು. ಒಂದು ನಂಬಿಕೆ ಇರ್ತದೆ, ನಮಗೊಂದು ನಂಬಿಕೆ, ಅವರಿಗೊಂದು ನಂಬಿಕೆ, ಅದನ್ನಿಟ್ಟು ಒಂದು ಒಳ್ಳೆ ರೀತಿ ನಾವು ಇಡ್ತೇವೆ ಅಂತ ಒಂದೊಂದು ಜನರಿಗೆ ಒಂದೊಂದು ನಂಬಿಕೆ. ನೀವು ನಿಮ್ಮ ಜೊತೆ ಈಗ ತುಂಬ ಜನ ಇಲ್ಲಿ ಕೋಣನ ಸಾಕ್ಲಿಕ್ಕೆ ಇದಕ್ಕೆಲ್ಲ ಕೆಲಸದಲ್ಲೆಲ್ಲ ಇದ್ದೀರಾ, ನಿಮ್ಮ ಜೊತೆ ಬೇರೆ ಯಾರೆಲ್ಲ ಓಡ್ತಾರೆ ಕಂಬಳದಲ್ಲಿ? ನಮ್ಮ ಟೀಮಲ್ಲಿ ಈ ವರ್ಷ ನತೇಶ್ ಬಾರಾಡಿ ಅಂತ ಇದ್ದಾರೆ. ಕೋಣ ಬಿಡಲಿಕ್ಕೆ ಬಜಗೋಲಿ ಶಂಕರನ್ನ ಮತ್ತು ವಸ್ಮಾರ ಅಸ್ಲಾಂ ಅಂತ ಅವರಿದ್ದಾರೆ, ಅಸ್ಲಾಮನ್ ಅಂತ ಇಬ್ಬರು ಕೋಣ ಬಿಡುವವರು. ನಾನು ಮತ್ತು ನತೇಶ್ ಬಾರಾಡಿ ನತೇಶ್ ಅಂತ ಕೋಣ ಓಡಿಸಲಿಕ್ಕೆ, ಮತ್ತು ಮಾರ್ನಾಡ್ ರಾಜೇಶನ್ ಅಂತ ಇದ್ದಾರೆ,
ನಿಟ್ಟೆಕಲ್ಯ ಇವರು ಶ್ರೀಕಾಂತ್ ಇದ್ದಾರೆ, ಮತ್ತು ಅಚ್ಚು ನಿಟ್ಟೆಯವರು, ಬಾರಿ ತಮಾಷೆ ಎಲ್ಲ ಹೌದು ಅಚ್ಚನ್ನ ಅವರು ನಮ್ಮ ಜೊತೆ ಇದ್ದಾರೆ. ಮತ್ತು ತುಂಬ ಜನ ಇದ್ದಾರೆ, ನಾವು ಕೋನ ಸಕ್ಲಿಕ್ಕೆ ಪ್ರಜ್ವಲ್ ಮತ್ತು ನಾರಾಯಣನ್ನ, ಮತ್ತು ಇರ್ಫಾನ್, ಸುಮಿತ್, ತುಂಬ ಜನ ಇದ್ದಾರೆ ನಮ್ಮ ಟೀಮಲ್ಲಿ. ಈಗ ನೀವು ಟೀಮ್ ಅಂತ ಈಗ ನೀವು ಹೇಳಿದ್ರೆ ಕೋಣ ಬಿಡ್ಲಿಕ್ಕೆ ಮತ್ತೆ ಓಡ್ಲಿಕ್ಕೆ ಅಂತ, ಹಾಗಾದ್ರೆ ಈಗ ಒಂದು ಕಂಬಳ ಆಗುವಾಗ ಅದರದ್ದು ರೂಲ್ಸ್ ಎಲ್ಲ ಹೇಗಿರ್ತದೆ? ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಒಂದು ಕಂಬಳ ನಡಿಲಿಕ್ಕೆ ಒಂದು ಪ್ರೊಸೀಜರ್ ಅಂತ ಇದ್ರೆ ಹೇಗಿರ್ತದೆ, ಅದನ್ನು ಹೇಳಿ. ಈಗ ಹಗ್ಗದಲ್ಲಿ ಅಂದರೆ ಹಗ್ಗದಲ್ಲಿ ಓಡಿಸೋದು, ಈಗ ನೇಗಿಲಲ್ಲಿ ಓಡಿಸುವ ಕೋನ, ಒಂದು ಕಂಬಳದಲ್ಲಿ ನೇಗಿಲಿಗೆ ಓಡಿಸುವ ಕೋನ ಹಗ್ಗದಲ್ಲಿ ತಂದು ಓಡಿಸೋಕ್ಕೆ ಇಲ್ಲ. ಅಂದರೆ ಚಾನ್ಸ್ ಆದಮೇಲೆ, ಅದಕ್ಕಿಂತ ಮುಂಚೆ ಕೋನಕ್ಕೆ ಏನಾದರೂ ಆರೋಗ್ಯ ಸರಿ ಇಲ್ಲ ಅಂದರೆ ಅಥವಾ ಏನಾದರೂ ಬೇರೆ ಏನಾದರೂ ತೊಂದರೆ ಇದ್ದರೆ ಅದನ್ನು ಚಾನ್ಸ್ ಆಗುವ ಮುಂಚೆ ನಾವು ಚೇಂಜ್ ಮಾಡ್ಬೋದು. ಒಮ್ಮೆ ಚಾನ್ಸ್ ಓಡಿಸುವ ಕೋನ ಮತ್ತೊಂದು ವಿಭಾಗದಲ್ಲಿ ಓಡಿಸ್ಲಿಕ್ಕೆ ಇಲ್ಲ. ಈಗ ಆ ದಿನ ಒಂದು ನೇಗಿಲಲ್ಲಿ ಓಡಿಸುವ ಕೋನ ಹಗ್ಗದಲ್ಲಿ ಓಡಿಸ್ಲಿಕ್ಕಿಲ್ಲ, ಮತ್ತು ಹಗ್ಗದಲ್ಲಿ ನೇಗಿಲಲ್ಲಿ ಬೇರೆ ಕಂಬಳದಲ್ಲಿ ಚೇಂಜ್ ಮಾಡಿ ಹಾಕ್ಬೋದು. ಅದೇ ಒಂದು ಕಂಬಳದಲ್ಲಿ ಅಡ್ಡಾಲಗೆ ಮತ್ತು ಕನಾಲಗೆ ಕೋನ ಓಡಿಸಿದರೆ ಅದು ಪುನಃ ರಿಟರ್ನ್ ಬರಲಿಕ್ಕಿಲ್ಲ, ಹಗ್ಗಕ್ಕೆ ಮತ್ತು ನೇಗಿಲಿಗೆ ಬರಲಿಕ್ಕಿಲ್ಲ, ಅದು ಮುಂದೆನೆ. ಮತ್ತು ಅದು ಹಲಗೆ ವಿಭಾಗದಲ್ಲಿ ಕನಾಲಗೆ ಮತ್ತು ಅಡ್ಡ ಹಲಗೆ ಇಡ್ಬೋದು, ಪುನಃ ವಾಪಸ್ ಬರಲಿಕ್ಕಿಲ್ಲ. ಓಕೆ, ಈಗ ಅಂದರೆ ಕಂಬಳ ಶುರುವಾಗುವಾಗ ಕೋಣ ಬಿಡ್ಲಿಕ್ಕೆ ಒಬ್ಬರು ಮತ್ತು ಓಡ್ಲಿಕ್ಕೆ ಒಬ್ರು ಅಂದರೆ ಹೇಗೆ? ಅದು ಬಿಡ್ಲಿಕ್ಕೆ ಅಂತ ಬೇರೆ ಜನ? ಹೌದು, ಈಗ ತಿರುಗಿಸ್ಲಿಕ್ಕೆ ನಮ್ಮ ಕೋನ ಇಡುವವರು ಬೇರೆ ಇದ್ದಾರೆ, ಕೋನ ಅದನ್ನು ಇಟ್ಟು ರೇಸಿಗೆ ತಯಾರು ಮಾಡಿ ಕೊಡುವವರು ಬೇರೆ ಇದ್ದಾರೆ, ಮತ್ತು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬಿಡುವವರು ಶಂಕರನ್ನೇ ಮತ್ತು ಅಸ್ಲಂ ಬೈ ಇಬ್ಬರು ಇದ್ದಾರೆ. ಮತ್ತೆ ಓಡಿಸ್ಲಿಕ್ಕೆ ನಾನು ಮತ್ತೆ ನಂತೇಶ್ ಇಬ್ರು. ಓಕೆ, ಈಗ ಎರಡು ಜೋಡಿಗೆ ಒಬ್ಬೊಬ್ರು. ನೀವು ಯಾವ ಜೋಡಿಯನ್ನು ಓಡಿಸೋದು? ನಾನು ಚಂದ್ರ ಮತ್ತೆ ನಾಗು. ಅವರು ನತೇಶ್ ಅವರು ಈ ವರ್ಷದಿಂದ ಇದ್ದಾರೆ. ಹೌದು. ಈಗ ನೀವು ಹೇಳಿದ್ರಿ ಏನು ಓಡಿಸುವಂಥದ್ದು, ಬಿಡುವಂಥದ್ದು, ಮತ್ತೆ ಹೋಗುವಾಗ ಬೆತ್ತದಲ್ಲಿ ನಾವು ಹೊಡಿತೇವಲ್ಲ ಕೋಣಕ್ಕೆ. ಈಗ ಈಗ ನಮ್ಮ ದಕ್ಷಿಣ ಕನ್ನಡದವ್ರಿಗೆ ಅದೊಂದು ಇಮೋಷನ್. ದಕ್ಷಿಣ ಕನ್ನಡದಲ್ಲಿ ಕಂಬಳ ಎನ್ನುವಂಥದ್ದು ನಮ್ಮ ಸಂಸ್ಕೃತಿ ಸಂಪ್ರದಾಯದಿಂದ ಬಂದಿರುವಂಥದ್ದು ಅಂತ. ಬಟ್ ಇತ್ತೀಚೆಗೆ ಕೆಲವೊಬ್ಬರೆಲ್ಲ ಹೇಳ್ತಾರೆ ಅದು ನಾವು ಮಾಡುವಂಥದ್ದು ಹಿಂಸೆ, ಅಂದರೆ ಅನಿಮಲ್ ರೈಟ್ ಆಕ್ಟಿವಿಸ್ಟ್ ಅಂತೆಲ್ಲ ಹೇಳ್ತಾರೆ. ಅವ್ರು ಹೇಳ್ತಾರೆ ಇಲ್ಲ, ನಾವು ಪ್ರಾಣಿಗಳಿಗೆ ಇದೆಲ್ಲೋ ನಾವು ಸಂಸ್ಕೃತಿಯ ಹೆಸರಲ್ಲಿ ನಾವು ಅದನ್ನು ಕರ್ಕೊಂಬಂದು ಅದಕ್ಕೆ ಹಿಂಸೆ ಮಾಡ್ತಿದ್ದೇವೆ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೌದಾ, ನಿಮಗೆ ಕೂಡ ಅನಿಸ್ತದೆ? ಈಗ ಯಾವುದನ್ನು ಬಗ್ಗಿಸ್ಬೇಕಾದ್ರೆ ಒಂದು ಎರಡು ಪೆಟ್ಟು ಕೊಡಲೇಬೇಕಾಗುತ್ತೆ. ಈಗ ಚಿಕ್ಕ ಮಕ್ಕಳನ್ನು ಕೂಡ ಏನಾದರೂ ತಪ್ಪು ಮಾಡಿದರೆ ಅದನ್ನು ಹೊಡಿಬೇಕಾಗುತ್ತೆ. ಅದೇ ರೀತಿ ಕೋನ ನಮಗೆ ಕೈಗೆ ಬರುವ ತನಕ ನಾವು ಅದಕ್ಕೆ ಒಂದು ಮಾತು ಬಡಿಸಿ ಅದನ್ನು ಬುದ್ಧಿಯಲ್ಲಿ ಏನಾದರೂ ಮಾಡಿ ನಾವು ನಮ್ಮ ಕೈಗೆಲ್ಲಿ ಅಟ್ಟೊತ್ತಿಗೆ ಇಡ್ತೇವೆ. ಅದೇ ರೀತಿ ಅದಕ್ಕೆ ಹೊಡೆಯುವುದಂತಲ್ಲ, ಈಗ ಅದಕ್ಕೆ ಹೊಡೆಯೋಕ್ಕಿಂತ ಜಾಸ್ತಿ ನಾವು ಅದಕ್ಕೆ ಆರೈಕೆ ಮಾಡ್ತೇವೆ. ಈ ಸೋಪಲ್ಲಿ ತೊಳೆಯೋದು, ಎಣ್ಣೆ ಹಚ್ಚೋದು, ಬಿಸಿನೀರಲ್ಲಿ ತೊಳೆಯೋದು, ಅದಕ್ಕೆ ಫುಡ್ಡು. ಈಗ ಮನುಷ್ಯರಿಗೆ ಕೂಡ ಆ ರೀತಿ ಮೇಂಟೈನ್ ಆರೈಕೆ ಮಾಡಲ್ಲ. ಖಂಡಿತ. ನಾನು ಆ್ಯಕ್ಚುಲಿ ನಾವು ಬಂದೆಲ್ಲ ನೋಡ್ತಾ ಇದ್ವಲ್ಲ, ಆಗ ನಾನೇ ಹೇಳಿದ್ದೆ ಇದಕ್ಕೆ ಸಿಗುವಷ್ಟು ಆರೈಕೆ ನಮಗೆ ಕೂಡ ಸಿಗಲಿಕ್ಕಿಲ್ಲ ಅಂತ. ಯಾಕಂದರೆ ಅದರದ್ದು ಒಂದು ನ್ಯೂಟ್ರಿಷನ್ ಬಗ್ಗೆ ಆಗಿರ್ಬೋದು, ಅದರ ಡಯಟಿಗೆ ಒಬ್ಬರು ಆಗಿರ್ಬೋದು, ಅದನ್ನು ಫುಲ್ ಮಾಲಿಷ್ ಮಾಡಲಿಕ್ಕೆ, ಅದನ್ನು ಮೇಂಟೈನ್ ಮಾಡಲಿಕ್ಕೆ ಒಬ್ಬರು. ಹಾಗೆ ಹೌದು, ನನಗೆ ಸಹ ಅದೇ ಅನಿಸ್ತದೆ. ಏನಂದರೆ ಒಂದು ಅಷ್ಟು ಆರೈಕೆ, ಒಂದು ಮಗುವನ್ನು ನೋಡ್ಕೊಂಡಾಗೆ ನೋಡಿದಾಗ ಕೆಲವೊಮ್ಮೆ ಅಪ್ಪ ಅಮ್ಮ ಮಕ್ಕಳಿಗೆ ಒಂದು ಪೆಟ್ಟು ಹೊಡಿತಾರೆ, ಒಂದು ಮಾತು ಬರ್ತದೆ ಹೋಗ್ತದೆ. ಓಕೆ, ಈಗ ಕಂಬಳದ್ದು ಇವಾಗಿನ ಒಂದು ಕ್ರೇಜ್ ಇದೆ ತುಂಬ ಜನಕ್ಕೆ. ಅಂದರೆ ಕಂಬಳ ಸಂಸ್ಕೃತಿ ಅನ್ನೋದಕ್ಕಿಂತ ಜಾಸ್ತಿ ಅದೊಂದು ಸ್ಪೋರ್ಟಿವ್ ಆಗಿ ತಗೊಂಡು ಕ್ರೇಜಲ್ಲಿ ಇವತ್ತಿನ ಯಂಗ್ಸ್ಟರ್ಸ್ ಎಲ್ಲ ನೋಡ್ತಾ ಇದ್ದಾರೆ. ಸೊ ಅವರಿಗೆ ಕಂಬಳದ ಬಗ್ಗೆ ಏನು ಹೇಳ್ತೀರಾ? ಕೋಣ ಜಾಸ್ತಿ ಸಾಕಬೇಕು ಮತ್ತೆ ಕಮಲಕ್ಕೆ ಬರಬೇಕು. ಈಗ ಕೋಣ ಓಡಿಸುವವರು ಈಗ ತುಂಬ ಜನರಿಗೆ ಆಸೆ ಇದೆ ಕೋಣ ಓಡಿಸ್ಲಿಕ್ಕೆ. ಅವರು ಈ ಕೃಷಿ ಕೆಲಸದಲ್ಲೆಲ್ಲ ಇದ್ದರೆ ಒಳ್ಳೆಯದಂತೆ. ಯಾಕಂದರೆ ನಾವು ಒಮ್ಮೆ ಕೋಣ ಓಡಿಸೋದಂದರೆ ಅಷ್ಟು ಸುಲಭ ಇಲ್ಲ. ಮೈ ಕೈಯೆಲ್ಲ ನೋವು ಮತ್ತು ಇಂಜುರಿ ಆಗೋದು ಎಲ್ಲ ಇದೆ. ಅದನ್ನು ನಾವು ನಮ್ಮ ಬಾಡಿಯನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಈ ಕೆಸರುಗದ್ದೆಯಲ್ಲಿ ಅಥವಾ ಒಂದು ವರ್ಷ ಒಂದು ಕೋನ ಟೀಮಲ್ಲ ಏನಾದರೂ ಅವ್ರ ಜೊತೆ ಹೋಗಿ ಏನೆಲ್ಲ ಮಾಡಲಿಕ್ಕಿದೆ, ಅದರ ಆರೋಗ್ಯ ಹೇಗೆ ಕಾಪಾಡೋದು ಮತ್ತು ಅದನ್ನು ಮೇಂಟೈನ್ ಹೇಗೆ ಮಾಡೋದು
ಮತ್ತು ಏನೆಲ್ಲ ಕೆಲಸ ಎಲ್ಲ ಇದೆ ಅದನ್ನೆಲ್ಲ ಮಾಡಬೇಕು. ನಂತರ ಅವರಿಗೆ ಗೊತ್ತಾಗುತ್ತಾ ಹೀಗೆ ಮಾಡಿದರೆ ಈಗ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅಂದ್ರೆ ನಾವು ಮುಂದ್ಗಡೆ ಓಡುವಂತ ಕೆಲಸ ಅದು ಏನು ಸ್ವಲ್ಪ ಪ್ರದರ್ಶನದ್ದು, ಬಟ್ ಅದರ ಹಿಂದೆ ಇರುವಂತ ಬ್ಯಾಕ್ ಗ್ರೌಂಡ್ ವರ್ಕ್ ಅಲ್ಲಿ ಕೂಡ ನಾವು ಇನ್ವಾಲ್ವ್ ಆಗಬೇಕು. ಓಕೆ, ಈಗ ನೀವು ಹೇಳಿದ್ರಿ ಇಂಜುರೀಸ್ ಆಗ್ಬೋದು ಅಥವಾ ಮೈಕೈ ನೋವು ಬರುತ್ತೆ. ಸೊ ನಿಮಗೆ ಪರ್ಸನಲಿ ನೀವೇನೆಲ್ಲ ಫೇಸ್ ಮಾಡಿದ್ದೀರಾ? ಒಂದು ಕಂಬಳ ಓಡಿ ಬಂದಾಗ ಏನೆಲ್ಲ ಕಷ್ಟ ನೀವು ಫೇಸ್ ಮಾಡಿದ್ದೀರಾ? ಅಂದರೆ ನಾವು ಫಸ್ಟಿಗೆ ಟ್ರಯಲ್ ಮಾಡುವಾಗ ಒಂದು ಫಸ್ಟ್ ದಿನ ಒಂದು 3 ದಿನ ನಮಗೆ ಕೂತ್ಕೊಳ್ಳಿಕ್ಕಾಗಲ್ಲ, ನಿಕ್ಕೊಳ್ಳಿಕ್ಕಾಗಲ್ಲ, ಮಲಗಲಿಕ್ಕಾಗಲ್ಲ, ಅಷ್ಟು ನೋವು ಇರ್ತದೆ. ಅಂದರೆ ಕೆಲಸ ಮಾಡ್ತೇವೆ ಅಂದರೆ ಒಂದು ನೋವು ಫಸ್ಟಿಗೆ. ಮತ್ತು ಕಂಬಳದಲ್ಲಿ ಕೂಡ ಹಾಗೇನೆ ಒಂದು 2 ದಿನ ಕೋನ್ ಓಡಿಸ್ಲಿಕ್ಕೆ ಇದ್ದರೆ ಒಂದು ಅದನ್ನು ನೋವೆಲ್ಲ ಹೋಗ್ಬೇಕಾದ್ರೆ ಒಂದು 3 ದಿನ ರೆಸ್ಟ್ ಬೇಕು. ಪುನಃ ಅದು ಸೋಮವಾರ ತನಕ ಬುಧವಾರ ತನಕ ಅದನ್ನು ನೋವೆಲ್ಲ ಹೋಗ್ಲಿಕ್ಕೆ ಆಗ್ತದೆ. ಮತ್ತು ಮತ್ತೊಂದು ಕಂಬಳದಲ್ಲಿ ನಾವು ತಯಾರಿ ಆಗಬೇಕಾದ್ರೆ ಪುನಃ ತಯಾರಿ ಆಗಬೇಕು. ಶನಿವಾರದ ಕಂಬಳ ಬರ್ತದಲ್ವ, ಹಾಗೆ ತುಂಬ ನೋವು ಇರ್ತದೆ, ಮೈಕೆಲ್ಲ ನೋವು ಇರ್ತದೆ, ತುಂಬ ಕಷ್ಟ ಕೋಣ ಓಡಿಸ್ಲಿಕ್ಕೆ. ಮತ್ತು ಈಗ ನೀವು ಓಡಬೇಕಾದ್ರೆ ಈಗ ನೀವು ಹೇಳಿದರೆ ಒಂದು ಕೋಣನ ಓಡಿಸ್ಬೇಕಾದ್ರೆ ಫಸ್ಟ್ ನೀರು ಇಡ್ತೀರಾ, ಮತ್ತು ಹುಲ್ಲು ಕೊಡ್ತೀರಾ, ಮತ್ತು ನೀರಿಟ್ಟು ಮತ್ತೆ ಹುರುಳಿ ಕೊಟ್ಟು ಮತ್ತೆ ಅದು ಓಡಲಿಕ್ಕೆ ಕರ್ಕೊಂಡು ಹೋಗ್ತೀರಾ. ಹಾಗೆ ನೀವು ಆ ಟೈಮಲ್ಲಿ ಯಾವ ರೀತಿ ಡಯಟ್ ಫಾಲೋ ಮಾಡ್ತೀರಾ? ನಮ್ದೇನಿಲ್ಲ, ನಾವು ಬೆಳಿಗ್ಗೆ ಕಂಬಳಕ್ಕೆ ಹೋಗುವಾಗ ಗಂಜಿ ಊಟ ಮಾಡಿ ಹೋಗೋದು. ಮತ್ತೇನು ದಕ್ಷಿಣ ಕನ್ನಡದಲ್ಲಿ ಗಂಜಿ ಊಟ ಅಂದ್ರೆ ನಾವು ಸ್ವಲ್ಪ ತಿನ್ನುದು, ಅದು ಜಾಸ್ತಿ ತಿಂತದೆ, ಅದರ ಇದು ಫುಡ್ ಜಾಸ್ತಿ ಅಲ್ವಾ, ಹಾಗಾಗಿ ಜಾಸ್ತಿ ಇಟ್ಟರೆ ಅದನ್ನು ಕರಗಿಸ್ಲಿಕ್ಕೆ ಅದನ್ನು ಎಕ್ಸಸೈಸ್ ಎಲ್ಲ ಮಾಡಬೇಕಾಗುತ್ತೆ. ಒಂದು ಈಗ ಒಂದು 10 ಗಂಟೆಗೆ ಸ್ಪರ್ಧೆ ಇದ್ದರೆ ಒಂದು 9 ಗಂಟೆಗೆ ಅದನ್ನು ಎಕ್ಸಸೈಸ್ ಮಾಡಬೇಕಾಗುತ್ತೆ. ಇದು ಕಂಬಳದ ಇಡೀ ನೈಟ್ ಅದು ರೊಟೇಷನಲ್ಲಿ ಇರ್ತದೆ, ಇಡೀ ಫುಲ್ ನೈಟಲ್ಲಿ. ಎಕ್ಸಸೈಸ್ ಅಂದರೆ ಆವಾಗ ಸಹ ಈ ರೀತಿ ನಾವು ಕೆಸರು ಗದ್ದೆಲ್ಲ ವಾಕಿಂಗ್ ಮಾಡ್ತಿದ್ವಿ ಕಂಬಳದ ಹತ್ರ. ಓಕೆ, ಮತ್ತು ಈಗ ಬ್ಯಾಕ್ಗ್ರೌಂಡಲ್ಲಿ ನಮಗೆ ಸ್ವಲ್ಪ ಕಾಂಪಿಟೇಟಿವ್ ಸ್ಪಿರಿಟನ್ನು ನಾವು ನೋಡಿರ್ತೇವೆ. ಅಂದರೆ ನಾವು ಯಾರು ಸ್ಪರ್ಧಿಗಳು, ನಾವು ಮನುಷ್ಯರಿಗೆ ಹೀಗೆ ಇರ್ತದೆ, ಇವರ ಕಂಬಳದ ಏನು ಕೋಣ ಜಾಸ್ತಿ ಓಡ್ಬೋದು ಹಾಗೆ ಎಲ್ಲ ಸ್ವಲ್ಪ ನಮ್ಮಲ್ಲಿ ಸ್ಪೋರ್ಟಿವ್ ಸ್ಪಿರಿಟ್ ನೋಡಿದರೆ. ಹಾಗೆ ನೀವು ಇಷ್ಟು ವರ್ಷದಿಂದ ನೋಡ್ಕೊಂಬಂದ್ರೆ ಅದರಲ್ಲಿ ಕೋಣಗಳಿಗೆ ಯಾವ್ದಾದ್ರು ಸ್ಪೋರ್ಟಿವ್ ಸ್ಪಿರಿಟ್? ಕೆಲವು ಕೋಣ ಅದು ಚಂದ್ರ ಅಂತ ಸಾಲಿಗೆ ತುಂಬ ಓಡ್ತದೆ, ಸಾಲ ಎದುರು ಕೋಣ ನೋಡಿ ತುಂಬ ಜಾಸ್ತಿ ಓಡುತ್ತೆ. ಮತ್ತೆ ನಮ್ದು ನಾಗು, ಅಪ್ಪು, ಹಾಗೆ ತುಂಬ ಕೋಣ ಇದೆ. ಮತ್ತು ನಾಗೊಂದು ಕೋಣ ಅಲ್ಲಿದೆ ಮೂಡ್ಕೋಡಿಯಲ್ಲಿ, ಗಣೇಶ್ ನಾರಾಯಣ್ ಪಂಡಿತ್ ಅವರ ಹಟ್ಟಿಯಲ್ಲಿದೆ ಅಲ್ಲಿ. ಇಲ್ಲಿ 4 ಕೋಣ ಇದೆ ಅಲ್ಲಿ, ಅದಕ್ಕೆ ಜೋಡಿ ಒಂದು ಅಲ್ಲಿ ತಗೊಂಡು ಹೋಗಿದ್ದಾರೆ. ಅದು ಅವ್ರದ್ದು ಗದ್ದೆಲ್ಲ ಹೂಲಿ ಆಗಿದೆ. ಈಗ ಇನ್ನು ಯಾವ ಟ್ರಯಲ್ ಯಾವಾಗಂತ ಗೊತ್ತಿಲ್ಲ. ಈಗ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಕೋಣದೆಲ್ಲ ಸ್ವಲ್ಪ ಇಶ್ಯೂಸ್ ನಡೆಯುತ್ತೆ, ಅಂದರೆ ಕೆಲವೊಂದು ಕೋಣಕ್ಕೆ ಇನ್ನೊಂದನ್ನು ನೋಡಿ ಕೋಪ ಬರುವಂಥದ್ದು ಅಂಥದ್ದೆಲ್ಲ ಆಗುತ್ತಾ? ಹೌದು, ಕೆಲವೊಂದು ಕೋಣ ನಾವು ಹೊಸ ಜೋಡಿ ಕಟ್ಟಿದ್ರೆ ಅದು ಕೋಣನೇ ಸರಿ ಬರುವುದಿಲ್ಲ, ಮತ್ತೆ ಆಯ್ತದೆ ಅದರ ಮೇಲೆ. ಹಾಗಾಗಿ ಅದನ್ನು ಹತೋಟಿಗೆ ತರಬೇಕಾದ್ರೆ ಈ ಕೋಣ ಇಡುವವರು ಗಟ್ಟಿಯಾಗಿ ಇಟ್ಕೊಂಡು, ಇಲ್ಲದ್ರೆ ಅದು ಒಂದೊಂದು ಇದು ಮಾಡ್ತದೆ. ಅಥವಾ ಬೇರೆ ಜೋಡಿಗಳನ್ನ ನೋಡಿ ಏನಾದ್ರು? ಹೌದು, ಕೋಪ ಬರ್ತದೆ ಅದಕ್ಕೆ. ಅದೇ ಓಡಿಸುವಾಗ ಗಟ್ಟಿ ಹಿಡಿಯುವವರು ಜನ ಬೇಕು. ನಮ್ದ್ರಲ್ಲಿ ಟೀಮಲ್ಲಿ ಅಚ್ಚನ್ ಅಂತ ಇದ್ದಾರೆ, ನಿತ್ಯ ಅವರು ಕೋಣ. ಮತ್ತೆ ಯಾರು ಯೆಲ್ಲೋ ಶರ್ಟ್ ಅಲ್ಲ, ಬ್ಲ್ಯಾಕ್ ಹಿಂದೆಯವರು. ಈಗ ನೀವು ಕೊನೆಯದಾಗಿ ನಮ್ಮ ಎಲ್ಲ ನೋಡ್ತಾ ಇರುವಂಥ ಎಲ್ಲ ವೀಕ್ಷಕರು, ಇವತ್ತು ದಕ್ಷಿಣ ಕನ್ನಡದವ್ರು ನೋಡ್ತಾ ಇದ್ದಾರೆ, ಹೊರಗಿನವ್ರು ನೋಡ್ತಾ ಇದ್ದಾರೆ, ಎಲ್ಲರಿಗೂ ಕಂಬಳದ ಬಗ್ಗೆ, ನಮ್ಮ ದಕ್ಷಿಣ ಕನ್ನಡದ ಒಂದು ಸಂಸ್ಕೃತಿ ಸಂಪ್ರದಾಯ ಆಗಿರುವಂಥ ಈ ಒಂದು ಕಂಬಳದ ಬಗ್ಗೆ ಏನಾದ್ರು ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ಅಂದರೆ ಈ ಕಂಬಳ ಕ್ರೀಡೆ ಇನ್ನೂ ಬೆಳಿಬೇಕು. ಮತ್ತು ಈ ಕಂಬಳದಲ್ಲಿ ಈಗ ಕಡಿಮೆ ಆಗಿದೆ ಅಂದರೆ ಓಡಿಸುವವರು ಕಡಿಮೆ ಆಗಿದ್ದಾರೆ. ಅದೇ ರೀತಿ ಅದನ್ನು ಟ್ರೈನಿಂಗ್ ಎಲ್ಲ ಮಾಡಿ, ಮತ್ತು ಕೆಲವರಿಗೆ ಆಸೆ ಇದೆ ಕೋಣ ಓಡಿಸ್ಲಿಕ್ಕೆ, ನಾನೊಂದು ಕಂಬಳದಲ್ಲಿ ಕೋಣ ಓಡಿಸ್ಬೇಕಂತ ತುಂಬ ಜನರಿಗೆ ಆಸೆ ಇದೆ. ಒಂದು ಟ್ರೈನಿಂಗ್ ಎಲ್ಲ ಮಾಡಿದರೆ ಇನ್ನೂ ಒಂದು ಹೆಚ್ಚಿಗೆ ಜನ ಕೋಣ ಓಡಿಸ್ಲಿಕ್ಕೆ ಬರ್ತಾರೆ. ಮತ್ತು ಕೋಣ ಸಾಕುವವರು ಕೂಡ ಈಗ ಕಂಬಳದಲ್ಲಿ ಜಾಸ್ತಿ ಇದ್ದಾರೆ ಜನ. ಹಾಗಾಗಿ ಅದೊಂದು ಆಗಿದ್ರೆ ತುಂಬ ಒಳ್ಳೇದಿತ್ತು ಅಂತ ಅನ್ಕೊಂಡು. ಓಕೆ, ಈಗ ತುಂಬ ಜನಕ್ಕೆ ಕಂಬಳದಲ್ಲಿ ಓಡ್ಬೇಕಂತ ಅನ್ಸುತ್ತೆ. ನನಗೆ ಈಗ ಗದ್ದೆಯಲ್ಲಿ ನಿಮ್ಮ ಕೋಣ ಜೋಡಿ ಜೊತೆ ಹೋಗ್ಬೇಕಂತ ಆಸೆ ಇದೆ. ಸೊ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿ. ಎಸ್, ನೋಡಿ ಎಲ್ಲರೂ, ನಾವು ಇಲ್ಲಿ ಕೋಣ ಈಗ ಉಳ್ಮೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಅವ್ರು ಭಾರಿ ಗಮ್ಮತ್ತಲ್ಲಿ ಇಷ್ಟೊತ್ತು ಫುಲ್ ಕೇರ್ ಫ್ರೀ ಎಲ್ಲ ಹಾಡೆಲ್ಲ ಹೇಳ್ತಾ ಇದ್ರು. ಈಗ ಒಂದು ಮೈಕ್ ಹಾಕಿದ್ಮೇಲೆ ಸ್ವಲ್ಪ ಅವ್ರಿಗೆ ಭಯ ಆಗ್ತಾ ಉಂಟು.
ಎಸ್ 1 ರೌಂಡ್ ಫಿನಿಶ್ ಮಾಡಿದ್ವಿ. ನೋಡ್ಲಿಕ್ಕೆ ಭಾರಿ ಈಸಿ ಕಾಣ್ತದೆ, ಬಟ್ ಆಕ್ಚುಲಿ ಈಸಿ ಇಲ್ಲ ಆಯ್ತು. ನಾವೀಗೆಲ್ಲ ಇಲ್ಲಿ ಒಮ್ಮೆ 1 ರೌಂಡ್ ಹೋಗಿ ಬಂದ್ವಿ. ಶ್ರೀನಿವಾಸ್ ಗೌಡ ಅವ್ರ ಜೊತೆ ಮಾತಾಡಿದ್ರಿ. ನೀವು ಕೋಣನ ಬಿಡುವವರು ಅಲ್ವಾ? ಶಂಕರ್ ಅಂತ ಹೇಳಿ ನಿಮ್ಮ ಹೆಸರು. ನೀವೆಲ್ಲಿಯವರು? ಬಜ್ಜಗೋಳಿ. ಓಕೆ, ಈಗ ನೀವು ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್. ಕೋಣನ ಬಿಡುದು ಅಂತ ಹೇಳಿದ್ರೆ ಎಂತ? ಈಗ ಕಂಬಳದಲ್ಲಿ ಹೇಗೆ ಕೋಣ ಬಿಡುದು ಅಂತ ಹೇಳಿದ್ರೆ ಏನದು? ಕಮಲದಲ್ಲಿ ಕೋಣ ಬಿಡುವುದಾದರೆ ಸುಲಭ ಅಲ್ಲ. ಒಂದೊಂದು ಕೋಣ ಸರಿ ನಿಲ್ತದೆ, ಒಂದೊಂದು ಕೋಣ ಸರಿ ನಿಲ್ಲುವುದಿಲ್ಲ. ಮತ್ತು ಫ್ಲ್ಯಾಗಿಗೆ ಬೇಕಾದ ಹಾಗೆ ನಾವು ನಿಲ್ಲಿಸಿ ಕೊಡಬೇಕು. 4 ಕೋಣ ಒಂದೇ ಥರ ಇದ್ದಾಗ ಕೋಣ ಅವ್ರು ಫ್ಲ್ಯಾಗ್ ಬಿಡಿಸುವವರು ಸರಿಯಾಗಿ ಬಿಡಿಸ್ತಾರೆ. ಮತ್ತು ನಿಮ್ಮ ಒಂದು ಅನುಭವದ ಪ್ರಕಾರ ಈ ಒಂದು ಕೆಲಸದಲ್ಲಿ ನಿಮಗೆ ಆದಂಥ ಯಾವುದಾದ್ರೂ ಒಂದು ಎಕ್ಸ್ಪೀರಿಯನ್ಸ್, ಬಾರಿ ಕೇಳಲಿಕ್ಕೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಬೇಕಂದ್ರೆ? ಅಂತೇನಿಲ್ಲ, ಹೇಳೋದಾದರೆ ಒಂದು ಕಂಬಳದ ಕೋಣ ಸಾಕುವುದಂದರೆ ಸುಲಭದ ವಿಷಯ ಅಲ್ಲ. ಯಜಮಾನರಿಗೆ ಅಷ್ಟೇ ಖರ್ಚುಂಟು. ಅದರ ಹಿಂದೆ ಮುಂದೆ ಜನ ಬೇಕು, ಸಾಕುವವರು ಬೇಕು, ಕೊಟ್ಟಿಗೆಲ್ಲ ಬೇಕು, ಮತ್ತು ಅದಕ್ಕೆ ಹುಲ್ಲು ಮತ್ತು ಮತ್ತು ಹೊರಗೆ ಕಟ್ಟಲಿಕ್ಕೆಲ್ಲ ಜಾಗ ಎಲ್ಲ ಬೇಕು. ಮತ್ತು ಸಾಕಿ ಮತ್ತು ಒಂದು 10 ದಿವಸ ಉಳುಮೆ ಮಾಡಬೇಕು ಮಳೆಗಾಲದಲ್ಲಿ. ಮತ್ತು 1 ತಿಂಗಳು ಬಿಟ್ಟು ಮತ್ತೆ ಪ್ರಾಕ್ಟೀಸ್ ಎಲ್ಲ ಮಾಡಬೇಕು. ಒಂದು 4-5 ಕುದಿ ಅಂತ ಹೇಳ್ತಾರೆ, ಅದೆಲ್ಲ ಪ್ರಾಕ್ಟೀಸ್ ಮಾಡಿ ಮತ್ತೆ ಕಂಬಳಕ್ಕೆ ಕೋಣವನ್ನು ರೆಡಿ ಮಾಡೋದು. ಓಕೆ, ಈಗ ನಾವು ಶ್ರೀನಿವಾಸ್ ಗೌಡ ಅವ್ರ ಹತ್ರ ಮಾತಾಡಿದ್ವಿ. ಫುಲ್ ಎಂಟೈರ್ ಟೀಮ್ ಇಲ್ಲಿದೆ. ನಾವು ಬೆಳಿಗ್ಗೆಯಿಂದ ಬಂದಲ್ಲಿಂದ ನಮಗೆ ಒಂದೊಂದೇ ಕಂಬಳದ ಬಗ್ಗೆ ಹೇಳ್ತಾ ಇದ್ದಾರೆ, ಕೋಣಗಳ ಬಗ್ಗೆ ಹೇಳ್ತಾ ಇದ್ದಾರೆ, ಇಲ್ಲಿ ಉಳುವ ಬಗ್ಗೆ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಈಗ ಒಬ್ಬೊಬ್ಬರ ಹತ್ರನೇ ಕೇಳ್ಕೊಂಬರುವ. ನಿಮ್ಮ ಹೆಸರು? ಸಮರ್ಥ. ಓಕೆ, ನೀವಿಲ್ಲಿ ಏನು ಈಗ ಉಳ್ಳಿಕ್ಕೆ ಬಂದಿದ್ದೀರಾ? ಹೇಗೆ ಆಗ್ತದೆ ನಿಮಗೆ ಕಂಬಳದ್ದು ಕೋಣಗಳ ಜೋಡಿ ಜೊತೆ? ಒಳ್ಳೆ ಆಗ್ತದೆ, ಖುಷಿ ಆಗ್ತದೆ. ಇವರೆಲ್ಲ ಡಿಸೈಡ್ ಮಾಡಿದ್ರೆ ಆಯ್ತಾ ಖುಷಿ ಆಗ್ತದೆ ಅಂತ ಒಂದೇ ಹೇಳು ಅಂತ. ಈಗ ಮೋಸ್ಟ್ ವಾಂಟೆಡ್ ಇವರು ಅವಾಗ್ಲಿಂದ ಇಲ್ಲಿ ಏನು ಕನ್ನಡದಲ್ಲಿ ಫುಲ್ ಅವ್ರು ಹಾಡು ಹೇಳೋದು, ಭಾರಿ ಗಮ್ಮತ್ತು ಮಾಡೋದು, ಎಲ್ಲರಿಗೂ ಭಾರಿ ಒಂದು ಎಂಟರ್ಟೈನಿಂಗ್ ಆಗಿದ್ದಾರೆ. ಇವ್ರ ಹತ್ರ ಕೇಳುವ. ಅಚ್ಚಣ್ಣ, ಎಲ್ಲರ ಪ್ರೀತಿಯ ಅಚ್ಚಣ್ಣ. ನಮಗೆ ಕನ್ನಡದಲ್ಲಿ ಉಳಿಯುವಂತ ಖುಷಿ ಆಗ್ತದೆ, ಮತ್ತೆ ಎಂತ ಇಲ್ಲ. ನೀವೀಗ ಒಂದು ಹಾಡು ಹೇಳ್ಬೇಕು. ಅವಾಗಿಂದ ಎಷ್ಟೆಲ್ಲ ಹಾಡಾಯ್ತು ಗೊತ್ತುಂಟಾ? ಈಗ ಹೇಳಲಿಕ್ಕೆ ಆಗುದಿಲ್ಲ, ಮತ್ತೆ ಸಂಜೆ ಆದ್ರೆ ಹೇಳ್ತೀನಿ. ಇಲ್ಲ, ಈಗ ನೋಡಿ ನೀವು ಉಳುವಾಗ ಹೇಳಿದ್ರಿ ನೀರಿಗೆ ಬರ ಚನ್ನಿ, ಆಮೇಲೆ ನೀರಾವರಿ ಸಚಿವರು, ಹಾಗೆ ಒಂದು ಹಾಡು ಹೇಳ್ಬೇಕು. ಈಗ ಎಲ್ಲರೂ ನೋಡ್ತಾ ಇರ್ತಾರೆ. ಹೇಳಿ. ನೀರಿಗೆ ಬರೆ ಚೆನ್ನೆ ಹಗ್ಲ ಇಟ್ಕೊಂಡು. ಓಕೆ, ಈಗ ನಿಮ್ಮ ಹತ್ರ ಮತ್ತೆ ಬರ್ತೇವೆ. ನೀವು ರೆಡಿಯಾಗಿ ಪ್ರಾಕ್ಟೀಸ್ ಮಾಡಿರಿ ಆಯ್ತಾ? ಮತ್ತೆ ಈಗ ನಮ್ಮೊಟ್ಟಿಗೆ ನಾನು ಒಂದು ರೌಂಡ್ ಹೋಗುವಾಗ ಫುಲ್ ಸಪೋರ್ಟಿವ್ ಆಗಿ ನನಗೆ ಧೈರ್ಯ ಕೊಟ್ಟಿಲ್ಲ. ಇಲ್ಲ ನೀವು ಹೋಗಿ, ಏನಾಗೋದಿಲ್ಲ ಅಂತ ಹೇಳ್ತಾ ಇದ್ರು. ತುಂಬ ಯಂಗೆಸ್ಟ್ ಆಗಿ ಕಾಣ್ತೀರಾ ನೀವು. ಹೇಳಿ, ಈಗ ನೀವು ಹಿಡ್ಕೊಂಡು ಹೋಗ್ಲಿಕ್ಕೆ ತುಂಬ ಕಷ್ಟ ಇದೆ. ನೀವು ಹೇಗೆ ಇಷ್ಟು ಎನರ್ಜೆಟಿಕ್ ಆಗಿ? ಸರ್ವಿಸ್ ಉಂಟು. 4 ವರ್ಷದಿಂದ ಮೆಜಾರಿಟಿ ಟೀಮಲ್ಲಿ ಇದ್ದೇನೆ. ಚಂದ ಟೀಮ್ ಎಲ್ಲ. ನಿಮ್ಮ ಹೆಸರು? ಇರ್ಫಾನ್ ಅಂತ. ಓಕೆ. ಹೇಗೆ ನಿಮ್ಮ ಟೀಮ್ ಚಂದ ಉಂಟು, ಸರ್ವಿಸ್ ಉಂಟು, ಅದಕ್ಕೆ ನೀವು ಇಲ್ಲಿ ಫುಲ್ ಈಸಿಯಾಗಿ ಹೇಗೆ ಏನಿಲ್ಲ ಥರ ನಡ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಒಂದೊಂದು ಹೆಜ್ಜೆ ಇಡ್ಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಗೊತ್ತುಂಟ. ಓಕೆ, ನೆಕ್ಸ್ಟ್ ನಿಮ್ಮ ಹೆಸರು? ಲಿಖಿತ್. ಓಕೆ, ನೀವು ಎಷ್ಟು ವರ್ಷದಿಂದ ಇಲ್ಲಿ ಇದು ಮಾಡ್ತಾ ಇದ್ದೀರಾ ಈಗ ಉಳುವ ಕೆಲಸ ಎಲ್ಲ? ಈ ವರ್ಷ ಫಸ್ಟ್ ಬಂದ. ಸೊ ಹೇಗೆ ಇದೆ ನ್ಯೂ ಕಮ್ಮರ್ ಎಕ್ಸ್ಪೀರಿಯನ್ಸ್ ಎಂತ ಇಲ್ಲ. ಓಕೆ, ಅಲ್ಲ ನಿಮ್ಗೆ ಹೇಗೆ ಅನಿಸ್ತದೆ ಅನುಭವ? ಒಳ್ಳೇದಾಗ್ತದೆ. ನಿಮ್ಮ ಹೆಸರು? ರಿತೀಶ್. ಇವ್ರು ಫುಲ್ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಆಯ್ತಾ? ಎಲ್ಲ ನಮ್ಮ ವಿಡಿಯೋಗ್ರಫಿ ಮಾಡೋದು, BTS ತೆಗೆಯೋದು, ಮತ್ತೆ ಎಲ್ಲರನ್ನ ಒಂದು ಹುರಿದುಂಬಿಸೋದು ಮಾಡ್ತಾ ಇದ್ದಾರೆ. ಸೊ ಹೇಳಿ, ನೀವು ಹೇಗೆ ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ ಟೀಮಲ್ಲಿ? ಇದು ಟೀಮ್ ಸ್ಟಾರ್ಟ್ ಆದ್ರಿಂದ. ಓಕೆ, ನಿಮ್ಗೆ ಈ ಟೀಮಲ್ಲೆಲ್ಲ ಹೇಗೆ ಗಮ್ಮತ್ ಆಗ್ತದೆ? ಭಾರಿ ಗಮ್ಮತ್ ಮಾಡ್ತೀರಾ ನೀವು? ಫುಲ್ ಅಂದ್ರೆ ಈ ಸೀಸನ್ ಅಲ್ಲಿ ಫುಲ್ ಜಾಲಿ, ಎಲ್ಲರೂ ಬರ್ತಾರೆ, ಚಂದ ಅಂದ್ರೆ ಜಾಲಿ ಸೀಸನ್, ಕಂಬಳ ಸೀಸನ್ ಎಲ್ಲ. ನೆಕ್ಸ್ಟ್ ಈ ಸೀಸನ್ ಅಲ್ಲಿ ನಿಮ್ಮಿಂದ ಒಂದು ಏನ್ ಹೇಳ್ತೀರಾ ನಿಮ್ಮ ಟೀಮ್ ಕಡೆಯಿಂದ ಎಲ್ಲರಿಗೂ? ಟೀಮ್ ಕಡೆ ಅಂದ್ರೆ ಗಟ್ಟಿ ಜನ ಎಲ್ಲ ಇದ್ದಾರೆ, ಅವರಿದ್ದಾರೆ. ಅಶ್ವಥ್ ಅಂತ. ಈ ಸಲ ಕಪ್ ನಮ್ದೇ. ಕಪ್ ನಮ್ದೇ. ಇಂಬೇರು ಇತ್ತೆ ಎರುಂದು ಸಾಂಕುನಾರ್. ಸೊ ಇತ್ತೆ ಕಂಬಳದ ಸೀಸನ್ ಇರ್ದಾದ ಪರ್ಫಾರ್ಮೆನ್ಸ್ ತೂಪರ್ ಅವು ಮಾತ ಇಂಬೇರ್ನ ಒಂಜಿ ಕೈ ಚಳಕ ಅಂತ ಪನೊಲಿ. ಬಿಕಾಸ್ ಇಡೀ ವರ್ಷ ಅವೇನು ಸಾಂಕ್ದ ಆಯ್ತು ಆರೈಕೆ ಮನ್ಪುನ ಇಂಬೇರು. ಇನ್ನ ಪುದಾರು ಸೀತಾರಾಮ್ ಗೌಡ್ರು. ಓಕೆ, ಇಡೀ ವರ್ಷ ಎರೊಂದು ಸಾಂಕು ಬರತ್ತ ಎಂಚ ಖುಷಿ ಆಪುಂಡು ಜೋಕ್ಲೇನ್ ಸಾಂಕಿಲಿಕ್ಕೆ ಬೇಲೆ ಅಂದ ಪೂಜೆ ಮಸ್ತ್ ಬೇಲೆ ಅಂದ ಜಕ್ಕ ಜನದ ಒಲ್ಲೆರು. ಓಕೆ, ಅಂಡ ಇರೆಗ್ಲ ಏತ್ ಪಂಡ ಐಕ್ ಇರು ಮಾಲಿಶ್ ಮನ್ಪೋಡು ಕೆಲವು ಬೇಲೆ ಉಂಡು. ಬಂಗ ಪೂಜೆ ಆಪೂಜೆ
ಒಂದು ಸೇಮ್ ಇತ್ತೆ ನಮ್ಮನ ಪೇರೆಂಟ್ಸ್ ಮಾತ ಪನ್ಪೇರತ್ತ ಜೋಕ್ಲೇನ್ ಸಾಂಕು ನಂಗೆ ಆ್ಯಕ್ಚುಲಿ ಮಸ್ತ್ ಬಂಗೆ ಪುಂಡು ಜಪ್ಪ ಬಂಗಾಪು ಅಂಚನೆ ಪನ್ನೊಂದುಲ್ಲೇರು ಇಂಬೇರ್ನ ಇಡೀ ಪಾಡ್ಕಾಸ್ಟ್ ಸ್ಟ್ಯಾಂಡ್ ಇತ್ತೆ ನೆಕ್ಸ್ಟ್ ಇಂಬೇರು ಎರುನು ಬುಡ್ಪುನಾರ ಅತ್ತ ಕಂಬಳಾಡು ಹೊರ ಪಾತೆದ ಇತ್ತೆ ಪನ್ಲೆ ತುಳುಟೋರ ಪನ್ಲೆ ಹೆಂಚಾಪುಂಡು ಅಂದ್ರೆ ಕಂಬಳ ಬಂಡ ಖುಷಿ ಗಮ್ಮತ್ಲಾಪುಂಡು ಹಾಂ ಬೊಕ್ಕ ಒಂಜಿ ಕಂಬಳ ಬರ್ರೆ ಖುಷಿಲಾಪುಂಡು ಟೀಮ್ ಎಡ್ಡೆಂಡು ಮೆಜಾರಿಟಿ ಟೀಮ್ ಎಡ್ಡೆಂಡು ಇರುತ್ತೆ ಯಜಮಾನ್ರು ಶಕ್ತಿ ಪ್ರಸಾದ್ ಸೆಟ್ರು ಬಾರಿ ಎಡ್ಡೆ ಯಜಮಾನ್ರು ಬೈಕ್ಲ ಸಪೋರ್ಟ್ ಉಳ್ಳೇರು ಎರುಲ್ಲ ದೆಪ್ಪೇರು ಕಂಬಳಾಡ ಒಂಜಿ ಟೀಮ್ ಮಲ್ತೆ ಎಡ್ಡೆ ಪ್ರೈಸ್ಲ ಮಲ್ತೇರು 4 ಏರು ಕಟ್ಟದ ಗಿಡದೇರು ಎಡ್ಡೆ ಪುದರಾತನ್ ಓಕೆ ಅಂಚನೆ ಈ ಸಲ ಕಪ್ ನಮ್ದು ನೀರ್ಲ ಬಂತಾರ ಈ ಸಲ ಕಪ್ ಎಂಕ್ಲೇನೇ ಎಂಗ್ಲೆ ಟ್ರೈ ಮಲ್ತೊಂದು ಟ್ರೈ ಮಾಡ್ತೊಂದು ಪ್ರಯತ್ನ ಮಲ್ಪ ನಮ್ಮ ದೇಹ ತಾಪುಂಡು ಆತ ಪ್ರಯತ್ನ ಫುಲ್ ಸಪೋರ್ಟ್ ಎಂಗಲ್ಲ ಎಸ್ ಅದಕ್ಕೋಸ್ಕರ ಡನ್ ಇತ್ತೆ ನೆಕ್ಸ್ಟ್ ಇದನ್ನ ಪುದರ್ ಬಜೋಗಲಿ ಸಂತೋಷ್ ಬಂದು ಓಕೆ ಈ ರೀತಿ ಏತ್ ವರ್ಷದ್ದು ಈ ಟೀಮ್ ಹಿಡಿದು ನಾನು ಮೆಜಾರಿಟಿ ಮಿಂಜೆ ದಪ್ಪರ ಮಾತ್ರ ಬರ್ಪುಂಡು ಟೀಮು ಏನ್ ಬೇತೆ ಆಂಡ ಮಿಜಾರ್ ಫುಲ್ ಸಪೋರ್ಟ್ ಫುಲ್ ಸಪೋರ್ಟ್ ಉಂಟು ನಮ್ಮ ಪೂರ ಜೋಸ್ತಿನ ಹಾಕು ಮಕ್ಕಳು ಮಸ್ತ್ ಅಂಚ ಒಟ್ಟಿಗೆ ಬರ್ತದೆ ದಪ್ಪರ ಬರೋ ವರ್ಷ ಬರ್ಪ ಅಂಚ ಅಂಚ ಪಂಡ ಈರ್ನ ಒಂಜಿ ಬ್ಯಾಕ್ ಗ್ರೌಂಡ್ ಮೋರಲ್ ಸಪೋರ್ಟ್ ನಮ್ಮ ಇಂಚ ಇಜ್ಜಿಂದ ನೆಕ್ಕೆ ಸಪೋರ್ಟ್ ಅಂಚ ಎಸ್ ಥ್ಯಾಂಕ್ ಯು ಅನುಭವದಾರ ಅನುಭವದಾರ ಓಕೆ ಈರ್ನ ಅನುಭವ ಪನ್ಲ ಅಂಚಾಂಡ ನಾನು ಗಿಡ ಏರು ಗಿಡ ಗಿಡ ಅರ್ಲ ಗಿಡ ಅದೇ ಗಿಡ ಇತ್ತ ಗಿಡ ಉಂಟದೆ ಉಂಟದ ಇತ್ತ ಏರು ಪಿರ ಲಕ್ಕ ಪುರ ಬೊಕ್ಕ ಮೇ ಒಂದು ದುಣ್ಣಾಂಡು ಬೊಕ್ಕ ಬೊಕ್ಕ ಪಾರಾಪು ಜೊತೆ ಅದು ಬೊಕ್ಕ ಉಂತ ಹೊಡೆದ ಬೊಕ್ಕ ಅಂಚ ಉಂತಾಯಿನಿ ಓಕೆ ಈರ್ನ ಒಂಜಿ ದಾದಂಡ್ಲ ಎಕ್ಸ್ಪೀರಿಯನ್ಸ್ ಪನ್ಲೆ ಏನು ಅದಾದ ಗಿಡ ಗಿಡ ಕಂಬಳ ಬಾರಿ ಒಂದು ಕಂಬಳ ಇಜ್ಜಿಂದ ಅವಲ ಇಜ್ಜಿಂದ ಇತ್ತೆ ಎಂಕುಲು ಇತ್ತೆ ಒಂದು ಕಂಬಳ ಇತ್ತೆ ಒಂದು 3 ತಿಂಗಳು ರಜೆ ಪುನ ಅವಲ ಬೇಲೆ ಮಲ್ಪರ ಪೋರ ಇಜ್ಜಿ ಬೊಕ್ಕ ದಪ್ಪರ ಸುರಾಪುಂಡು ಬೊಕ್ಕ ಒಂದೇ ಕಂಬಳದಾನೆ ಅಂದೆ ಕಂಬಳದಾನೆ ಒಂಜಿ ಗುಂಗು ಓಕೆ ನೆಕ್ಸ್ಟ್ ಇತ್ತೆ ಸರಿ ಈರ್ನ ಪುದರ್ ಎನ್ನ ಮಾರಾಡ ರಾಜೇಶ್ ಎಂದು ಇಮ್ಮೇರು ಒಂಜಿ ಪನ್ನೋಡು ಅಪ್ಪಾಗಡ್ದಿಂಚಿ ಒಂದು ಎರು ಒಂದು ಪೋನಾಗ ಆಯ್ತ ಪಿರವಡೆ ಬರೋಂದುಲ್ಲೇರು ಇರು ಆ್ಯಕ್ಚುಲಿ ತೂಲಿ ಮಾತೆಲ್ಲ ಮಸ್ತ್ ಸ್ವೆಟ್ ಆತೇರು ಫುಲ್ ಹಾರ್ಡ್ ವರ್ಕಿಂಗ್ ಒಂಜಿ ರೌಂಡ್ ಪೋರೆ ಮಸ್ತ್ ಬಂಗ ಉಂಡು ಪಂಡತೆ ಇಂಬೇರೆ ಏತ್ ರೌಂಡ್ ಅಂಡಿತ್ತೆ ಅವು ಏತ್ ರೌಂಡ್ ಆಲ್ಮೋಸ್ಟ್ 1.5 hour ಹಿಡ್ದು ಇಂಬೇರೆ ರೌಂಡ್ಸ್ ಪಾಡೊಂದುಲ್ಲೇರು ಓಕೆ ಈರ್ ಪನ್ಲೆ ಸರ್ ಎಂಚ ಆಪುಂಡು ಇತ್ತೆ ಒಂಜಿ ಫಿಸಿಕಲ್ ಎಕ್ಸಸೈಸ್ ಲಾಪುಂಡು ಇರೆಗ್ ಗಮ್ಮತ್ ಲಾಪುಂಡು ಗಮ್ಮತ್ ಪಂಡ ಎಂಕಲ್ಲ ಮಿಜಾರ ಟೀಮ್ ಪಂಡ ಗಮ್ಮತ್ತೆ ಬೊಕ್ಕ ಪೂರ ವಿಷಯ ಇಡ್ಲ ಎಂಕಲ್ಲ ದನಿಕಲ್ಲ ಎಡ್ಡೆ ಆರು ಇಜ್ಜಿಂಡಲ್ಲ ಆರು ಪಂಡ ಎಂಕಲ್ಲ ಮಿತ್ತು ಜವಾಬ್ದಾರಿ ಪಾಡ್ದು ಪೋಪೇರು ಇರು ದಪ್ಪುನ ಬೊಕ್ಕ ಇರು ಮತ್ತೆ ಸರಿ ಮಲ್ತದ್ದು ಎಲ್ಲಂಜಿ ಬತ್ತದ್ದು ಕಂಬಳದ ಪನಿ ಬತ್ತದ್ದು ಐಕಲೇನು ಗಿಡದ್ದು ಬತ್ತದ ಆಪುಜಿ ಐಕಲಿ ನಿತ್ಯ ದತ್ತದ್ದು ಐಕಲಿ ಬೋಡ್ತನ ಒಂದು ಮಲ್ತದ್ದು ಪಂಡ ಅಕುಲು ಉಳ್ಳೇರು ಸಾಂಕುನಗರು ಉಳ್ಳೇರು ಎಡ್ಡೆ ಉಳ್ಳೇರು ಅಕುಲು ಅಡ್ಡಿ ಜನ ಈ ಸರ್ತಿ ಭಾರಿ ಎಡ್ಡೆ ಅಕುಲು ಬೊಕ್ಕ ಎಂಕಲ್ಲ ಎಂಬಿ ಹುಡುಗಿ ಪ್ರಜ್ವಲ ಉಳ್ಳೆ ಭಾರಿ ಎಡ್ಡೆ ಒಂದು ಮಲ್ತೊಂದುಲ್ಲ ಅಂಚ ಇತ್ತೆ ಪ್ರಜ್ವಲ್ ಆರ್ನ ಪುದರ್ ಮಸ್ತ್ ಸಲ ಕೇಂಡೆ ಅಂದ್ ಪ್ರಜ್ವಲ್ ಅಂದ್ ಆರ್ ಈರ್ಲ ಸಾಂಕು ನೆಟ್ ಒಂದು ಮಲ್ಪರ ಉಲ್ಲರ್ ಓಕೆ ಈರ್ ಪನ್ ಮಲ್ಲ ಪಾತ್ರ ಈರ್ನಾಗೆ ಓಕೆ ಪನ್ಲೆ ಆರ್ ಮೈಕಡ್ ಪಾತೆರು ಜರ ಇಂಚ ಮಾತ್ರ ಪಾತೆರ್ನ ಓಕೆ ಪನ್ಲೆ ಅವೇ ಎಂಕ್ಲೆ ಟೀಮು ಜಾಲಿ ಟೀಮು ಸೀನಣ್ಣೆ ಬರೋ ಎಡ್ಡೆ ಸಪೋರ್ಟ್ ಉಳ್ಳೇರು ಎಂಕ್ಲೆ ಬೊಕ ಈ ರೀತಿ ಏರು ಸಾಂಕುನ ಬಗ್ಗೆ ಪನ್ಲೆ ಬಿಕಾಸ್ ಇತ್ತೆ ಎಡ್ಡೆ ಟೀಮ್ ಜಾಲಿ ಟೀಮ್ ಮಾತೆರ್ಲ ಪಂಡೇರು ಈರ್ನ ಎಕ್ಸ್ಪೀರಿಯನ್ಸ್ ಎಂಚಾಪುಂಡು ಪನ್ ಲೆಕ್ಕನೆ ತಾಕು ಫುಡ್ ಎಂಚ ಬನ್ ಪೆರಂಚೆನೆ ಬಾ ಓಕೆ ಇತ್ತೆ ಈರ್ನ ಪುದರ್ ಎನ್ನ ರೋಹಿತ್ ಮೂಡ್ಕೊಡಿ ಓಕೆ ಇಂಬೇರು ಬೋಲ್ಪುಡ್ ದಿನ್ಸಿ ಎಂಕ್ಲೆಗ್ ಭಾರಿ ಸಪೋರ್ಟ್ ಎಂಕ್ ಎರುಲೆಗ್ ಮಾತ ಕ್ಯಾರೆಟ್ ತಿಂತಾರೆ ಮತ್ತೆ ಇಂಬೇರೆ ಹೆಲ್ಪ್ ಮಾಡ್ತೀನಿ ಇಂಬೇರು ಬೊಕ್ಕ ಆರು ಈರ್ ಪನ್ಲೆ ಎಂಚಾಪುಂಡು ಇತ್ತೆ ಈ ಟೈಮಿಗೆ ಮಾತ್ರ ಉಳುನ ಟೈಮಿಗೆ ಮಾತ್ರ ಬರ್ಪುಂದತ್ತ ಎಂಕ್ಲ ಟೀಮು ಎಂಕ್ಲು ಮುಡುಕೋಡಿದ ಎರು ನಮ್ಮ ಮಿಜಾರ ಕಂಬೈಂಡ್ ಅಂಚ ಪತ್ತನ ಇಡೆಗ್ ಬರ್ಪುಂಡ ಓಕೆ ಎಂಚಾಪುಂಡು ಎಕ್ಸ್ಪೀರಿಯನ್ಸ್ ಜಾಲಿ ಟೀಮ್ ಗಮ್ಮತ್ತಪುಂಡು ಇರೆ ಕಂಬಳ ಮುಗಿದು ನೆಕ್ಸ್ಟ್ ಒಂತೆ ಟೈಮ್ ಕಂಬಳದ ದಾಲ ಗೌಜಿ ಪೂಜೆ ಅಪ್ಪಾಗ ಎಂಚಾಪುಂಡು ಅಪ್ಪ ಒಂಚೂರು ಬೋರ್ ಆಪುಂಡು ಕಂಬಳದ ಎನ್ನುಂಡು ಅಂಚ ಫೋನ್ ದಿಪ್ಪ ವಿಡಿಯೋಸ್ ತುಪ್ಪ ಕಾರ ಅಚ್ಚನ್ನೆಲ್ಲಿರಿ ನೆಕ್ಸ್ಟ್ ಟೈಮ್ ಎರೆಗಂಡಲ ಒಂದಿಟ್ಟು ಬೋರ್ ಅಂಡ ಎನ್ನನೇ ವಿಡಿಯೋ ತೋಲೆ ಎನ್ನ ಚಾನಲ್ಗೆ ಹೋದು ಇದೇ ವಿಡಿಯೋನ ನೋಡಿ ಅಚ್ಚನ್ನೆ ಎಂಗ್ಲು ಇಲ್ಲಾಡ ಕುಲ್ಲಿ ಅಂಡಲ್ಲ ಒಂಜಿ ಫೋನ್ ಮಲ್ತದು ಇಂದ ಫ್ರೀ ಇಲ್ಲ ನಾ ನಿಟ್ಟೇವಲ್ಲ ಅಡೇವಲ್ಲ ಇಡೇವಲ್ಲ ಫನೊಂದಿಪ್ಪಿರಿ ಅಂಚ ಅಂಚಂಡ ಆರೆಡ ಸತ್ಯ ಪಾತ್ರೆಡು ಸರಿ ಪುದರ್ ಅಜಿತ್ ನಾನು ಎಡಮದೆ ನಾಕ ಬರೋದಿಲ್ಲ ಫಸ್ಟ್ ಟೈಮ್ ಬರ್ಪ ಅಂಚಂಡ ಫಸ್ಟ್ ಟೈಮ್ ಆಸ್ ಎ ನ್ಯೂ ಕಮರ್ ಎಂಚಾಪುಂಡಿರೆ ಫಸ್ಟ್ ಟೈಮ್ ಬಂದಾಗ ಎಂಕ್ ಎರು ತುಂಡ ಪೋಡಿಗಾಂಡು ಪಕ್ಕ ಎರು ಪಕ್ಕ ಎರು ತುಂಬುನು ಪಕ್ಕ ಶ್ರೀನಿವಾಸ ಅಣ್ಣೆ ಪತ್ತರ ಅಣ್ಣೆ ನಡುಟು ಖುಷಿ ಆನೆ ಮಸ್ತ್ ಖುಷಿ ಅಂడి ಇತ್ತೆ ಎಂಚ ನೆಕ್ಸ್ಟ್ ಎವ್ರಿ ಇಯರ್ ಬರ್ಪಾರ ಯಾವ ಬರ್ಪಾರ ಓಕೆ ಇತ್ತೆ ಮೇಯ್ನ್ ನಮ್ಮ ಬತ್ತಿ ಕೂಡಲೇ ನಮ್ಮನ್ನ ಒಂಜಿ ಶೋ ಕೂಡ ವೆಲ್ಕಮ್ ಮಲ್ತದು ನಮಕ್ ಫುಲ್ ದಾದ ಕೇಂಡಲ ಪನೊಂದಿತ್ತೆರು ಒಂದು ಅಂಚ ಒಂದು ಇಂಚ ಅಂದ್ ಇನ್ನ ಪುದಾರು ಈ ರೋಲ್ ಪರ್ದು
ರೆಂಜಾಳ ಓಕೆ ಎಂಚ ಪುಂಡು ಇದು ಏತ್ ಸಮಯ ಎರಡು ದಿಂಚು ಮೂಲು ನಾನು ಕೋಡೆಗೆ 15 ದಿನ ಆಗುಂಡು ಓಕೆ ಇರೆಗ್ ಮೂಲಿತೆ ಎರುಳೆಂದಾದ ಒಂಜಿ ಸಾಂಕುನ ಬೇಲೆ ಸಾಂಕು ನಾ ಗೊತ್ತಿಲ್ಲ ಪೂರ ಅನುಭವ ಅಣ್ಣ ಒಂದು ಮಸ್ತ್ ಕೊಡ್ಡಿತ್ತೆ ನನಗೆ ಇರೋಂಕಾರ ಅಣ್ಣ ಒಂದೊಂಜಿ ಸಾಡು ಪೋಡಿಗೆ ಆತಿ ಅಡ್ಡೇರು ಪೋಡಿಗೆ ಉಂಡ ಓ ಜೋರು ಓ ಚಂದ್ರಿ ಬೊಕ್ಕ ಪಕ್ಕು ಪಕ್ಕು 2 ಜನ ಜೋರ್ ಆತ ಈ ರೆಂಚ ಮ್ಯಾನೇಜ್ ಎಂಚ ಹ್ಯಾಂಡಲ್ ಮಾಡ್ಪಾರ ಪಣ್ಣಗ ಒಂದು ಕುಡು ವರ್ಪುನ ಅಂಚತ್ ಅವೇನ್ ಎಂಚ ಇರು ಒಂಜಿ ಅದೊಟ್ಟು ದೀಪಾರ ಆ ಪಣ್ಣಗ ಒಂಜಿ ಮೋಕೆ ಮಾಡ್ಪುವೆ ಓಕೆ ಮೋಕೆ ಮಾಡ್ಪುನ ಅಂತ ಗುರ್ತಾತುಂಡು ಸೊ ಅಣ್ಣ ಧೈರ್ಯ ಉಂಡಿತ್ತು ಕೊನಪೆ ಅಂದು ಧೈರ್ಯ ಉಂಡು ಓಕೆ ಸೊ ರಡ್ಡು ವಿಷಯ ಒಂಜಿ ಧೈರ್ಯ ಪೋಡು ಕೂಡ ಒಂಜಿ ಮೊಕ್ಕೆ ಮನ್ಪೋಡು ಅಪ್ಪಾಗ ದಾದೆಲ್ಲ ಹ್ಯಾಂಡಲ್ ಮಾಡ್ಕೊಳ್ಳಿ ಆತ ಕೈ ಕೆಸರಾದರೆ ಬಾಯಿ ಮೊಸರು ಇಲ್ಲಿ ನೋಡಿ ಎಲ್ಲರೂ ನಾವು ಕೈ ಅಷ್ಟೇ ಅಲ್ಲ ಎಲ್ಲ ಕೆಸರಾಗಿದ್ದಾರೆ ಈಗ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಕುತ್ಕೊಂಡಿದ್ದೀವಿ ಐ ಮೀನ್ ಅದರ ಮೇಲೆ. ಆದರೆ ಇದು ಸ್ವಿಮ್ಮಿಂಗ್ ಪೂಲ್ ಸ್ಪೆಷಾಲಿಟಿ ಏನಂದರೆ ನಾವು ಯಾವಾಗಲೂ ನೋಡೋ ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಇದು ನಮ್ಮ ಕಂಬಳದಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ಕೋಣಗಳು ಸ್ವಿಮ್ಮಿಂಗ್ ಮಾಡುವಂತಹ ಸ್ವಿಮ್ಮಿಂಗ್ ಪೂಲ್. ಸೊ ಇವ್ರ ಹತ್ರ ಕೇಳುವ, ಸ್ವಿಮ್ಮಿಂಗ್ ಅಂತ ಹೇಳಿದರೆ ಈಗ ಕಂಬಳಕ್ಕೆ ಎಷ್ಟು ಟೈಮ್ ಮುಂಚೆಯಿಂದ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿಸ್ತೀರಾ? ಕಂಬಳ ಅಂದರೆ ಎಕ್ಸಸೈಸ್ ಟೈಮಲ್ಲಿ, ಈಗ ಉಳುವ ಟೈಮಲ್ಲಿ, ಮತ್ತು ಕಂಬಳ ಟೈಮಲ್ಲಿ ಅಂದರೆ ಸೋಮವಾರ ಆದಿತ್ಯವಾರ ಕಂಬಳ ಆದರೆ ಸೋಮವಾರ ರೆಸ್ಟ್ ಕೊಟ್ಟು ಮಂಗಳವಾರ ಬುಧವಾರ ಗುರುವಾರ ಸ್ವಿಮ್ಮಿಂಗ್ ಮಾಡಿಸ್ತೇವೆ, ಮತ್ತು ಶುಕ್ರವಾರ ಕೂಡ. ಅದೇ ಸ್ಟ್ರೆಸ್ ಅಲ್ಲಿ ಇರುವಾಗ ಅದಕ್ಕೆ ರಿಲೀಫ್ ಸಿಗಲಿಕ್ಕೆ, ಬಾಡಿ ರಿಲೀಫ್ ಸಿಗಲಿಕ್ಕೆ ಮಾಡಿಸ್ತೇವೆ. ಈಗ ಈ ಒಂದು ಸ್ವಿಮ್ಮಿಂಗ್ ಪೂಲ್ ಹೆಚ್ಚು ಕಮ್ಮಿ ಎಷ್ಟು ಆಳ ಇದೆ, ಡೀಪ್ ಎಷ್ಟಿದೆ? ಇದು 12 ಫೀಟ್ ಡೀಪ್, 30 ಫೀಟ್ ಉದ್ದ ಉಂಟು. ಓಕೆ. ಈಗ ಒಂದು ಎಷ್ಟು ಹೊತ್ತು ಸ್ವಿಮ್ಮಿಂಗ್ ಮಾಡಿಸ್ಬೋದು ಒಂದು ಜೋಡಿ ಕೋಣನ ಒಟ್ಟಿಗೆ ಬಿಡ್ತೀರಾ? ತಂದು ಇದು ಡೀಪ್ ಉಂಟಲ್ಲ, ಇಲ್ಲಿ ಒಂದು 2-3 ಸುತ್ತು ಸ್ವಿಮ್ಮಿಂಗ್ ಮಾಡ್ತೇವೆ. ಆವಾಗ ಸುಸ್ತಾದ್ಮೇಲೆ ಸ್ವಲ್ಪ ಅಲ್ಲಿ ನಿಲ್ಲಿಸಿ ಮತ್ತೆ ಇನ್ನೊಂದು ರೌಂಡ್ ಸ್ವಿಮ್ಮಿಂಗ್ ಮಾಡಿಸ್ತೇವೆ. ಸೊ ಈಗ ಡೈಲಿ ಉಳುವ ಕೆಲಸ ಆದ ನಂತರ ಸ್ವಿಮ್ಮಿಂಗ್ ಮಾಡಿಸ್ತೀರಾ ಅಥವಾ ನೆಕ್ಸ್ಟ್ ಸ್ವಿಮ್ಮಿಂಗಿಗೆ ಅಂತಾನೆ ದಿವಸಗಳಿರ್ತದೆ? ಸ್ವಿಮ್ಮಿಂಗ್ ಅಂದ್ರೆ ಈಗ ಕಂಬಳ ಇಲ್ಲದ ಟೈಮಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡಿಸ್ತೇವೆ, ಮತ್ತೆ ಕಂಬಳದ ಟೈಮಲ್ಲಿ ಕೂಡ. ಈಗ ಕೋಣಗಳು ಅದನ್ನು ಎಂಜಾಯ್ ಮಾಡ್ತಾರ, ಲೈಕ್ ಸ್ವಿಮ್ಮಿಂಗ್ ಮಾಡೋದನ್ನು, ಅವ್ರ ಅವುಗಳಿಗೆ ಇಷ್ಟ ಇಲ್ವಾ ಸ್ವಿಮ್ಮಿಂಗ್ ಅಂತ? ಇಲ್ಲ, ಅದು ನೀರಲ್ಲಿ ಬಂದ ತಕ್ಷಣ ಮಲಗ್ತದೆ, ಅದಕ್ಕೆ ರಿಲೀಫ್ ಸಿಗ್ತದೆ, ಬಾಡಿ ರಿಲೀಫ್ ಸಿಗ್ತದೆ ಫುಲ್. ಸೊ ಆಮೇಲೆ ಸ್ವಲ್ಪ ಆಳಕ್ಕೆ ಬಂದ ನಂತರ ಸ್ವಿಮ್ಮಿಂಗ್ ಮಾಡ್ತದೆ ಫುಲ್, ಅಂದ್ರೆ ಫುಲ್ ರೌಂಡ್ ಎಲ್ಲ ಅದೇ ಆಗ್ತದೆ. ಕೆಲವುದಕ್ಕೆ ಇಷ್ಟ ಅಂದ್ರೆ ನೀರಲ್ಲಿ ಸ್ವಿಮ್ಮಿಂಗ್ ಮಾಡುದು, ಕೆಲವು ಅಂದ್ರೆ ಮೊದಲಿಗೆ ಇಳಿಯುವುದಿಲ್ಲ, ಮತ್ತೆ ಇಳಿದಾದ್ಮೇಲೆ ಎಲ್ಲ ಅದಷ್ಟೇ. ನಿಮ್ಮ ಅಪ್ಪು, ಪಕ್ಕು, ಕಾಳಿ, ಚಂದ್ರ ಇದ್ರಲ್ಲಿ ಯಾರಿಗೆ ಸ್ವಿಮ್ಮಿಂಗ್ ಇಷ್ಟ? ಸ್ವಿಮ್ಮಿಂಗ್ ಅಂದ್ರೆ ಇದಕ್ಕೆ ಪಕ್ಕು ಮತ್ತೆ ಚಂದ್ರನ್. ಓಕೆ. ಕಾಳಿ ಮತ್ತೆ ಅಪ್ಪುಗೆ ಮಾಡ್ತಾರೆ, ಅಂದ್ರೆ ಹೇಳ್ಕೊಂಡು ಹೋಗ್ಬೇಕಂತ, ಅವರೆಲ್ಲ ನೀಲಿಗೆ ಬಂದು ಇಳ್ಕೊಂಡು ಹೋಗ್ತಾರೆ ಅವರೇ. ಓಕೆ. ಈಗ ಬೆಳಿಗ್ಗೆಯಿಂದ ಎಲ್ಲ ಕಂಬಳದೊಂದು ನಾವು ಸೀನ್ಸ್ ಅನ್ನ ನೋಡಿದ್ವಿ, ಪ್ರಿಪ್ರೇಷನ್ಸ್ ನೋಡಿದ್ವಿ, ಕಂಬಳದ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನು ನಾವು ಶ್ರೀನಿವಾಸ್ ಗೌಡ ಅವರಿಂದ ತಗೊಂಡ್ವಿ. ಥ್ಯಾಂಕ್ ಯು ಸೋ ಮಚ್. ಅದರ ಜೊತೆಗೇನೆ ನಮ್ಮ ಈ ಕಂಬಳದ ಏನು ಕೋಣಗಳಿದೆ ಇದರ ಒಂದು ಓನರ್ ಆಗಿರುವಂಥ ಶ್ರೀ ಶಕ್ತಿ ಪ್ರಸಾದ್ ಶೆಟ್ಟಿ ಮತ್ತು ಅವರ ಧರ್ಮಪತ್ನಿ ದಿವ್ಯಾ ಶಕ್ತಿ ಪ್ರಸಾದ್ ಶೆಟ್ಟಿ ಮತ್ತು ಅವರ ಸುಪುತ್ರರಾಗಿರುವಂಥ ಪ್ರಸಿದ್ಧ ಹಾಗೂ ಪ್ರಖ್ಯಾತ್ ಶೆಟ್ಟಿ, ಇವರಿಗೆ ಕೂಡ ಸ್ಪೆಷಲ್ ಥ್ಯಾಂಕ್ಸ್. ಆ್ಯಂಡ್ ಆ್ಯಕ್ಚುಲಿ ಇವತ್ತು ನಮಗೆ ಫುಲ್ ಅಟ್ಮಾಸ್ಫಿಯರ್ ಕೂಡ ಭಾಳ ಸಪೋರ್ಟಿವ್ ಆಗಿತ್ತು, ಯಾಕಂದರೆ ಶೂಟಿಂಗ್ ಮುಗಿಸೋ ತನಕ ಮಳೆ ಬರಲಿಲ್ಲ. ಈಗ ಲಾಸ್ಟ್ 1 ಕ್ಲಿಪ್ಪಿಂಗಿಗೆ ಮಳೆ ಬಂತು. ಇಟ್ಸ್ ಓಕೆ, ಬಿಕಾಸ್ ಇವತ್ತು ಫುಲ್ ಎಲ್ಲ ಶೂಟಿಂಗ್ ಮುಗಿದ ಮೇಲೆ ಎನ್ವೈರನ್ಮೆಂಟ್ ಫುಲ್ ಸಪೋರ್ಟಿವ್ ಆಗಿ ಸಪೋರ್ಟ್ ಕೊಟ್ಟಿದೆ. ಈಗ ಎಲ್ಲ ಟೀಮ್ನವರು ನಮಗೆ ಬೆಳಗ್ಗೆಯಿಂದ ಫಸ್ಟ್ ಇಲ್ಲಿ ಕೋಣಗಳನ್ನು ನೋಡ್ಕೊಂಡವರಾಗಿರ್ಬೋದು, ಅದರ ಜೊತೆಗೆ ಅಲ್ಲಿ ಉಳ್ಲಿಕ್ಕೆ ಹೋಗುವಾಗ ಎಲ್ಲರೂ ಯಾರ್ಯಾರೆಲ್ಲ ಟೀಮಲ್ಲಿ ಇದ್ದಾರೆ ಅವ್ರದ್ದೆಲ್ಲ ಹೆಸರುಗಳು ತಗೊಳ್ಳಿಕ್ಕೆ ಈಗ ನನಗೆ ನೆನಪು ಬರ್ತಾ ಇಲ್ಲ, ಬಟ್ ತುಂಬ ಎಲ್ಲರೂ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಟು ಅಜ್ಜಿ, ಅವರು ಕ್ಯಾಮ್ರಾ ಮುಂದೆ ಬರಲಿಕ್ಕೆ ಹೇಳ್ತಾ ಇಲ್ಲ, ಅವರು ಎಲ್ಲರಿಗೆ ಇಲ್ಲಿ ಫುಡ್ ಮಾಡುವಂಥದ್ದು, ಎಲ್ಲ ಕೋಣಗಳನ್ನು ನೋಡ್ಕೊಳ್ಳುವಂಥದ್ದು, ಅದಕ್ಕೆಲ್ಲದಕ್ಕೂ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಆಗಿ ಫುಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್. ಆ್ಯಂಡ್ ಎಸ್, ಸ್ಯಾಮ್ ಕ್ಯಾಮ್ ಸ್ಟೋರೀಸ್ನ ನೋಡ್ತಾ ಇರಿ. ಇದೇ ರೀತಿ ಬೇರೆ ಬೇರೆ ಹೊಸ ಹೊಸ ಸ್ಟೋರೀಸನ್ನು ತಗೊಂಡು ಬಿಯಾಂಡ್ ಬುಕ್ಸ್ ಪಾಡ್ಕಾಸ್ಟ್ ಸೀರೀಸಲ್ಲಿ ನಿಮ್ಮ ಮುಂದೆ ಮತ್ತೆ ಬರ್ತೇವೆ.